ಪೂರ್ವಾರ್ಧದಲ್ಲಿ ಯಾರೇ ಇವತ್ತು ಹಾಡು ಹಾಡ್ತಾರ ಅಂದ್ರ ಅದು ದೊಡ್ಡ ಕಲಾವಿದರೋ ಚಿಕ್ಕ ಕಲಾವಿದರೋ ಆ ವಿಷಯ ಬೇರೆ. ಇವತ್ತು ಸಂಗೀತ ಅವರ ಕಂಠದಿಂದ ಹೊರಗೆ ಬರಬೇಕಾದರೆ ವೇದಾಂತದ ದಾರಿಗೆ ತರ್ತದೋ ಹಾಗೆ ಒಬ್ಬ ದಾಸ ಅಂತ ಆಗಬೇಕಾದರೆ ಹರಿದಾಸರ ಹಾಡುಗಳನ್ನು ಇಂಪಾಗಿ ಸುಶ್ರಾವ್ಯವಾಗಿ ಇನ್ನೊಬ್ಬರಿಗೆ ಮುಟ್ಟಿಸುವಂತೆ ಮನ ಮುಟ್ಟುವಂತೆ ಹೇಳಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯ ಬೇಕು. ಈ ಜನ್ಮದಲ್ಲಿ ತಪಸ್ಸು ಬೇಕು, ಬಹಳ ಸಾಧನೆಯನ್ನು. ಕೃಷ್ಣನ ವೇಣುಗಾನ ಎಲ್ಲಿವರೆಗೂ ಪರಿಣಾಮ ಕೊಡ್ತಿತ್ತು ನಮಗೆ ಅನ್ನಿಸ್ತದ ಸಂಗೀತ ಅಂದ್ರೆ ಹೇಗೆ ಅಂತ ಹಿಂಗ ಅನ್ನಿಸ್ತದ. ಹಂಗೇನಲ್ಲ, ಮನಸ್ಸಿನೊಳಗೆ ನೇರ ನಾಟಿಸ್ತದ ಸಂಗೀತ. ಒಂದು ಸಂಗೀತದ ವಿದ್ವಾಂಸರು ನಮ್ಮ ಆಚಾರ್ಯರಾಗಿದ್ರು ಅಂತ ನಮ್ಮ ಆಚಾರ್ಯ ಚರಿತ್ರೆಯಲ್ಲಿ ನೋಡ್ತೀವಿ, ಶ್ರೀಮದ್ ಆಚಾರ್ಯ ಚರಿತ್ರೆಯಲ್ಲಿ. ಇದಕ್ಕೆ ಮೂಲದಂತೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಇವತ್ತೇ ಬರುವಾಗ ಕಥೆ ಅದು. ವೇಣುಗಾನ ಪ್ರಿಯನಾಗಿರ್ತಕ್ಕಂತಹ ಪರಮಾತ್ಮನ ಕಥೆ ಭಾಗವತದಲ್ಲಿ ಇವತ್ತೇ ಬಂತು. ಪರಮಾತ್ಮ ಕೊಳಲು ಊದ್ಬೇಕಂದ್ರೆ ಅವ ಕೊಳಲು ಊದ್ಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಆಕರ್ಷಣೆ ಆಗಬೇಕು. ಬರೇ ಮಾನವರಿಗಲ್ಲ, ಪ್ರಾಣಿ ಪಶು ಪಕ್ಷ್ಯಾದಿಗಳಿಗೂ ಕೂಡ ಆಕರ್ಷಣೆ ಆಗಬೇಕು. ಹೆಂಗ ಆಕರ್ಷಣೆ ಆಗ್ತಿತ್ತು? ಶ್ರೀಕೃಷ್ಣ ಪರಮಾತ್ಮ ತಾನು ಕೊಳಲು ಊದ್ಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ ಆಕಳುಗಳು ನೀರು ಕುಡಿತಾವ, ನದಿ ಹೋಗಿರ್ತಿದ್ವು. ನೀರು ಕುಡಿಬೇಕು ಅಂತ ಬಾಯಿ ಹಾಕಬೇಕು. ನೀರು ಅರ್ಧ ಕುಡಿಲಿಕ್ಕತ್ತದ, ಅರ್ಧ ಕುಡಿದ ಆಕಳ. ಕೃಷ್ಣ ಕೊಳಲು ಊದ್ಲಿಕ್ಕೆ ಶುರು ಮಾಡ್ಯಾನ, ಗಿಡದ ಕೂತು ಕೊಳಲು ಊದ್ಲಿಕ್ಕತ್ತಾನ. ಆ ಆಕಳಿಗೆ ಆ ಕೃಷ್ಣ ಎಲ್ಲಿದ್ದಾನ ಅವನ ಮುಖ ನೋಡ್ಬೇಕು, ಅವನ ಕೊಳಲು ಊದೋ ಅವನ ಮುಖ ನೋಡಬೇಕು ಅಂತ ವಿಚಾರ ಮಾಡಿ ಕೃಷ್ಣ ಎಲ್ಲಿದ್ದಾನ ಅದು ಹೊಳತಂತ. ಹೊಳಬೇಕಾದ್ರ ನೀರು ಕುಡ್ದದ, ಅರ್ಧ ಬಾಯಾಗ ನೀರದ, ಆಕಳ ಬಾಯಾಗ ಅರ್ಧ ನೀರದ. ಈಗ ಕೃಷ್ಣನ್ ನೋಡ್ಬೇಕು ಅಂತ ಹಿಂಗ ಹೊಳ್ಳೆ ಅದ. ಹೊಳ್ಳಿದ್ದಕ್ಕೆ ಆಕಳು ಮಾರಿ ಅರ್ಧ ಹಿಂಗ ಕ್ರಾಸ್ ಆಗ್ಯದ, ಬಾಯಿ ಕಟಬಾಯಿ ಆಗ್ಯದ. ಆಕಳ ಬಾಯಿ ಇಲ್ಲಿಂದ ಹಿಂಗ ನೀರ್ ಬೀಳ್ಲಿಕ್ಕತ್ತದ. ಅದನ್ನ ನೋಡಿದ್ರೆ ಹೆಂಗ ಅದ್ ಎಲ್ಲಿ ಬೀಳ್ಲಿಕ್ಕತ್ತದ? ಮತ್ತೆ ಹೊಳ್ಳಿ ನದಿಗೆ ಬೀಳ್ಲಿಕ್ಕತ್ತದ. ಯಮುನಾ ನದಿಯಿಂದ ನೀರು ಕುಡಿಲಿಕ್ಕತ್ತದ. ಕೃಷ್ಣನ್ ನೋಡ್ಲಿಕ್ಕೆ ಹಿಂಗ ಹೊಳ್ಳೆ ಅದ. ಈ ಕಟಬಾಯಿಯಿಂದ ಸೀದಾ ಹಿಂಗ ಮತ್ತೆ ಯಮುನಾ ನದಿ ಒಳಗೆ ನೀರು ಬೀಳ್ಲಿಕ್ಕತ್ತದ. ಅದ್ ಎಲ್ಲಿ ಬೀಳ್ಲಿಕ್ಕತ್ತದ ಅಂದ್ರೆ ತನ್ನ ಪ್ರತಿಬಿಂಬಕ್ಕೆ ಬೀಳ್ಲಿಕ್ಕತ್ತದ. ಆ ನೀರಿನೊಳಗೆ ಆಕಳ ಪ್ರತಿಬಿಂಬ ಬಿದ್ದದ. ಆ ಆಕಳ ಪ್ರತಿಬಿಂಬಕ್ಕನ ಮತ್ತೆ ಹೊಳ್ಳಿ ಬೀಳ್ಲಿಕ್ಕತ್ತದ. ನೋಡಿದ್ರೆ ಹೆಂಗ ಅನ್ನಿಸ್ತದ ಅಂದ್ರೆ ಆಕಳ ವೇಣುಗಾನವನ್ನ ಕೇಳ್ತಾ ಕೇಳ್ತಾ ತನ್ನ ಬಿಂಬ ರೂಪಿಯಾದ ಭಗವಂತನಿಗೆ ಶಂಖಾಭಿಷೇಕ ಮಾಡ್ಲಿಕ್ಕತ್ತದೇನೋ ಅಂತ ಅನಿಸ್ಬೇಕು. ಜಿಂಕೆಗಳು ಏನು ಭಾಗವತ ವರ್ಣನೆ ಮಾಡ್ತದ? ಜಿಂಕೆಗಳು ಶ್ರೀಕೃಷ್ಣ ಪರಮಾತ್ಮ ವೇಣುಗಾನ ಮಾಡ್ಲಿಕ್ಕತ್ತಾನ, ಇವು ಹುಲ್ಲು ತಿನ್ಲಿಕ್ಕತ್ತಾವ. ಹುಲ್ಲು ತಿನ್ನುವ ಹೊತ್ತೊಳಗೆ ಅವು ನೋಡ್ಬೇಕಲ್ಲ, ಬಾಯಾಗ ಹುಲ್ಲದ, ಅದು ಕಟಬಾಯಿಯಿಂದ ಹುಲ್ಲು ಅರ್ಧಮರ್ಧ. ಇವೆಲ್ಲ ಚಿತ್ರಗಳನ್ನ ಈಗಿನ ಕಾಲಕ್ಕೆ ಸಿಗುದಿಲ್ಲ. ನಾವು ಸ್ಮರಣೆ ಮಾಡ್ಕೊಂಡು ಕೃಷ್ಣ ಕಥೆ ಹೇಳಬೇಕಾದ್ರೆ ನೆನಪಿ ಬರ್ತಿತ್ತು. ನಮ್ಮ ಅವನೂರು ನಾರಾಯಣಾಚಾರ್ಯರು ಇದ್ರು, ನಮಗೆ ಪೌರಾಹಿತ್ಯ ಪಾಠ ಮಾಡಿರ್ತಕ್ಕಂತಹ ಗುರುಗಳು. ಶಾಸ್ತ್ರ ಪಾಠ ಮಾಡಿದ್ದು ನಮ್ಮ ಮಳಗಿ ತೀರ್ಥಾಚಾರ್ಯರು ಶಾಸ್ತ್ರ ಪಾಠ ಮಾಡಿದ್ದು. ಮೊದಲಿಗೆ ಪೌರಾಹಿತ್ಯ ಪಾಠನೇ ಆಗ, ಮುಂದೆ ನಾವು ವೇದಾಂತ ದಾರಿಗೆ ಬಂದ ಮೇಲೆ ಪೌರಾಹಿತ್ಯವನ್ನು ಬಿಟ್ಟೆ ಅದರ ಪೂರ್ತಿ ಕಲಿಸಾರ ಗುರುಗಳು ಅವನು ನಾರಾಯಣಾಚಾರ್ಯರು. ಅವ್ರು ಎಲ್ಲೇದ ಅಂದ್ರೆ ಶುಕ್ರವಾರ ಪೇಟೆ, ಧಾರವಾಡದ ಶುಕ್ರವಾರ ಪೇಟೆ ರಾಯರ ಮಠದಲ್ಲಿ, ರಾಯರ ಮಠ ಅದು ಕಾಮನಗಟ್ಟಿ, ಎಕ್ಸಾಕ್ಟ್ಲಿ ಕಾಮನಗಟ್ಟಿ ರಾಯರ ಮಠ. ಈಗೂ ರಾಯರ ಮಠ ಅದ. ಅದು ಅವರ ಮಕ್ಕಳು ಅಂತಂದ್ರೆ ಮಕ್ಕಳು ಅವ್ರು ನಡೆಸ್ಕೊಂಡು ಹೊಂಟಾರ. ಅವರ ನಾರಾಯಣಾಚಾರ್ಯ ಮಗ ದೊಡ್ಡ ಜಡ್ಜಿ ಇದ್ದ. ಸರಿ, ಅಂತೂ ಏನದ ಅಂದ್ರೆ ಅವ್ರು ನಮ್ಮ ಗುರುಗಳು, ಅವನೂರು ನಾರಾಯಣಾಚಾರ್ಯರು ನಮ್ಮ ಗುರುಗಳು. ಈ ಪೌರಾಹಿತ್ಯ ಪಾಠವನ್ನು ಪೂರ್ತಿ ಹೇಳಿರ್ತಕ್ಕಂತಹ ನಮ್ಮ ಗುರುಗಳು. ಅವರು ರಾಯರ ಮಠದೊಳಗೆ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಯೊಂದು ಈ ಚರಿತ್ರೆಗಳ ಫೋಟೋ ಇರ್ತಿದ್ರಿ. ನಾ ಏನ್ ಕಥೆ ನಿನ್ನೆ ಮೊನ್ನೆ ಭಾಗವತಿ ನೋಡ್ಕೋತ ಬಂದೇವಿ, ಅಷ್ಟೂ ಕಥೆದು ಚಿತ್ರ ಇತ್ತು. ಈಗ ನಾ ಈಗ ಹೇಳಿದ ಕಥೆ ಚಿತ್ರಿದ ಕಥೆದು ಸಹಿತ ಚಿತ್ರ ಇರ್ತದೆ. ಆ ಚಿತ್ರ ಕಣ ಮುಂದೆ ಬರ್ತದೆ, ನನಗೆ ಈಗೂ ಹೇಳೋದು ಕಣ ಮುಂದೆ ಬರ್ತದೆ. ಇವತ್ತವೆಲ್ಲ ಇಲ್ಲ. ಹಳೆ ಫೋಟೋ ಅಂದ್ರೆ ಹಳೆ ಆರ್ಟಿಸ್ಟ್ಗಳು ಹಂಗ ಇದ್ರಿ, ದೇವರ ಬಗ್ಗೆನೇ ಇದ್ರು. ಅವ್ರು ಇವ್ ಏನೇನೋ ತೆಗದ್ನ್ಯಾ, ಏನೋ ತೆಗೆದು ಅವಾರ್ಡ್ ತಗೊಂಡು ಈಗಂತೂ ಏನಿರ್ತಾವ ಅಂತ ಗೊತ್ತಿರೋದಿಲ್ಲ. ಹಿಂಗೊಂದು ಗೆರೆ ಹೊಡೆದಿರ್ತಾರೆ, ಅವಾರ್ಡ್ ಬಂದಿರ್ತಾವ. ಅದೇನು ಪಾಪ ಅವ್ರಿಗೆ ತಿಳಿಬಹುದು, ನಾವು ಕಂಡು ನಮ್ಗೆ ತಿಳಿಲಿಕ್ಕಿಲ್ಲ. ಆದ್ರೆ ಆಗಿನ ಕಾಲದ ಕಲಾವಿದರು ಹೆಂಗಿರ್ತಿದ್ರು ಅಂದ್ರೆ ದೇವರ ಪರವಾಗಿಯೇ ಇರ್ತಿದ್ರು. ಇರ್ಲಿ ಚಿಗರಿ ಅದು ಹುಲ್ಲು ತಿನ್ಬೇಕು ಅಂತ ಪಾಪ ನಿಂತ್ಕೊಂಡದ, ಹುಲ್ಲು ಅರ್ಧ ಕಡದದ. ಆ ಕಡೆ ಶ್ರೀಕೃಷ್ಣ ಪರಮಾತ್ಮ ವೇಣುಗಾನವನ್ನ ಮಾಡ್ಲಿಕ್ಕತ್ತಾನ. ಕೃಷ್ಣನನ್ನ ನೋಡಬೇಕು ಅಂತ ಹೀಗೆ ಹೊಳತ, ಅದು ಕೂಡ ಚಿಗರಿ ಹೊಳ್ಳಿದಾಗ ಅರ್ಧಮರ್ಧ ಆಗ್ಲಿಕ್ಕತ್ತದಂತ. ಅಂದ್ರೆ ತಳಗ ಬೀಳುವಲ್ತು, ಅದು ಸಿಕ್ಕೊಂಡದ. ನಾಲಿಗೆ ಒಳಗ ಬಾಯಿ ಒಳಗ ಹಲ್ಲೊಳಗ ಅರ್ಧ ಹುಲ್ಲು ಸಿಕ್ಕೊಂಡದ.
ತಳಗ ಕೆಲವು ಎಲಿ ಬೀಳ್ಕತ್ತಾವ, ಇನ್ನು ಕೆಲವು ಅಲ್ಲೇ ಉಳ್ದಾವ. ಅದ್ ಹೆಂಗ ಆಗ್ಲಿಕತ್ತಿತ್ತು ಅಂದ್ರ ಚಿಕ್ಕ ಮಕ್ಕಳು ಆಹಾರ ಅಮ್ಮನ ಕೈಯಾಗಿಂದ ಉಂಡಿ ಯಾವು ಇವು ಏನೋ ಕಸ್ಕೋಬೇಕಾದ್ರ ಅರ್ಧ ಮರ್ಧ ತಕ್ಕೊಂಡು ಅರ್ಧ ಮರ್ಧ ಬಿಟ್ಟಂಗ ತಿನ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಬಂದಿರ್ತದ. ಅವಕ್ಕದಾದಂಗ ಈ ಚಿಗುರುಗಳಿಗೆ ಆಗ್ತಿತ್ತಂತ. ತಿನ್ನೋದನ್ನ ಬಿಟ್ಟು ಆ ಕಡೆ ನೋಡ್ತಿದ್ವು ವಿನಃ ಎಷ್ಟು ಗಂಟೆ ನೋಡ್ತಿದ್ವು ಅಂದ್ರೆ ಕೃಷ್ಣ ಎಷ್ಟು ಹೊತ್ತು ವೇಣುಗಾನವನ್ನ ಮಾಡ್ತಾ ಅಲ್ಲಿ ತನಕ ಹಸಿವೆ ನೀರಡಿಕೆ ಬಿಟ್ಟು ನೋಡ್ತಿದ್ವು ಅಂತ ಪ್ರಾಣಿ. ಗಿಡಮರಗಳು ಅಳ್ಳಾಡ್ತಿದ್ದಿಲ್ಲಂತೆ, ಯಾವ ಗಿಡಗಳು ಅಳ್ಳಾಡ್ತಿರ್ಲಿಲ್ಲ, ಗಾಳಿ ಶಬ್ದನೇ ಇಲ್ಲ. ಕೃಷ್ಣಂದು ಬಿಡ್ರಿ, ಭಾಗವತಕ್ಕೆ ವ್ಯಾಖ್ಯಾನ ಬರೆದ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಈ ಶಕ್ತಿ ಇತ್ತು. ಪೇಜಾವರ ಮಠದ ಹಿಂದಿನ ಶ್ರೇಷ್ಠ ಯತಿಗಳು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ಯಾರ ವಿಜಯಧ್ವಜ ತೀರ್ಥರು ಅಂತ. ನಮ್ಮ ಸರ್ವಜ್ಞ ಕಲ್ಪ ಶ್ರೀಮಠ್ ಟೀಕಾಕಲ್ಪ ಅದರ ಸಮಕಾಲೀನ ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಕುತ್ಕೊಂಡರು. ಪ್ರತಿ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಮಾಡ್ಯಾರ ಮಹಾನುಭಾವರು. ಇವತ್ತು ವೈಷ್ಣವ ಪಾಠ ಅಂದ್ರೆ ವಿಜಯಧ್ವಜ ತೀರ್ಥರ ಪಾಠನೇ ವೈಷ್ಣವ ಪಾಠ ಅಂತ. ಅವರು ವ್ಯಾಖ್ಯಾನ ಮಾಡ್ಲಿಕ್ಕೆ ಅಂತ ಕುತ್ಕೊಂಡಾಗ ಗಿಡಗಳೆಲ್ಲ ಬಹಳ ಅಳಗಾಳಿಕತ್ತವು. ಅಳಗಾಡೋ ಸಂದರ್ಭದಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕತ್ತು. ಯಾವಾಗಲೂ ಉಪನ್ಯಾಸ ಹೇಳಬೇಕಾದ್ರ ಹಾಡು ಹೇಳಬೇಕಾದ್ರ ಸೈಲೆಂಟ್ ಇರ್ಬೇಕ್ರಿ. ಉಪನ್ಯಾಸ ಹೇಳಬೇಕಾದ್ರೆ ಪೂರ್ತಿ ಸೈಲೆಂಟ್ ಇರ್ಬೇಕು, ಹಾಡು ಹೇಳಬೇಕಾದ್ರೆ ಸೈಲೆಂಟ್ ಇರ್ಬೇಕು ಅಂತ ಸುಮ್ಮನೆ ಅಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡೋ ರೀತಿಯಾಗಿ ನಗುತ್ತಿರ್ಬೇಕು, ಭಲೆ ಅಂತಿರ್ಬೇಕು. ಹಿಂಗಂದ್ರೆ ಅವ್ರಿಗೆ ಉತ್ಸಾಹ ಬರ್ತದೆ. ಅದೆಲ್ಲ ಬಿಟ್ಟು ಆತ ಕೂತ್ರಿ ಅಂದ್ರೆ ಅಂತ ಅಲ್ಲ, ಅದ್ರ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು ಇರ್ಬೇಕಾದ್ರೆ. ನಮ್ಮ ಭೀಮಸೇನ್ ಜೋಶಿ ಅವರು ಅವರೆಲ್ಲ ಹೆಂಗ್ ಮಾಡ್ತಿದ್ರು ಅಂದ್ರೆ ಮುಂದೆ ತಮಗ್ ಬೇಕಾದ್ರೂ ಮುಂದೆ ಕುಡಿಸ್ಕೋತಿದ್ರಂತ, ಉತ್ಸಾಹ ಬರ್ಬೇಕು ಅವ್ರಿಗೆ. ಪಾಪ ಒಬ್ಬರಿ ಉತ್ಸಾಹದಿಂದ ಹಾಡು ಹಾಡ್ತಿರ್ತಾರ, ಹಾಡು ಆ ಕಡೆ ನೋಡಿದ್ನೆ ಈ ಕಡೆ ನೋಡಿದ್ನೆ ಗಿಡ ನೋಡಿದ್ನೆ ಮಾಡಿದ್ರೆ ಅವ್ರು ಮೂರು ಕೆಟ್ಟ ಹೋಗ್ತದೆ. ಅದ್ರ ತನ್ಮಯರಾಗಿರ್ತಾರೆ. ಹಾಗೆ ಒಬ್ಬ ಶಿಕ್ಷಕ ಉಪನ್ಯಾಸಕ ಅವ ಹೇಳ್ಬೇಕಾದ್ರೆ ಆ ಕಡೆ ಗಮನ ಇದ್ದಾಗ ಮಾತ್ರ ಅವ ಕಾನ್ಸಂಟ್ರೇಟ್ ಮಾಡ್ತಾನ. ಆ ಕಡೆ ಈ ಕಡೆ ಇತ್ತು ಅಂದ್ರೆ ಅವನ ಮೈಂಡ್ ಬೇರೆ ಕಡೆ ಎಲ್ಲ ಹೋಗೇ ಬಿಡ್ತದೆ. ಹಂಗಿರ್ತ ಹೌದಾ. ವಿಜಯಧ್ವಜರಿಗೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆ ಗಾಳಿ ಏನ್ ಜೋರು ಬೀಸಲಿಕತ್ತದ, ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ಲಿಕತ್ತದ. ಅದಕ್ಕೆ ಅವ್ರು ಏನ್ ಮಾಡಿದಾರೆ, ಯಾರಿಗೂ ಏನೂ ಮಾಡಲೇ ಇಲ್ಲ, ಯಾರಿಗೂ ಏನು ಅಂದ್ರೆ ಗಿಡಕ್ಕೆ ಏನು ಅನ್ಬೇಕು. ಆದ್ರೆ ಆಶ್ಚರ್ಯ ಅವರ ಮಹಿಮೆ ನೋಡ್ರಿ, ಗಿಡದ ಕಡೆ ಮುಖ ಮಾಡಿದವರು ಇಷ್ಟು ಕೈ ಮಾಡಿದ್ರು. ಭಾಗವತ್ ವ್ಯಾಖ್ಯಾನ ಮುಗಿದ ತನಕ ಗಾಳಿ ಬೀಸ್ಪಡ 12 ಸ್ಕಂದ 18,000 ಶ್ಲೋಕಗಳ ವ್ಯಾಖ್ಯಾನ ಮುಗಿಯುವವರೆಗೂ ಗಿಡ ಅಲಗಾಡಿಲ್ಲ ಅಂತ. ಇವತ್ತಿಗೂ ಆ ಚಿತ್ರ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಆ ಶಕ್ತಿ ಇತ್ತು. ಗಿಡ ಗಾಳಿ ಬೀಸಲಾರ್ದಂಗೆ ನೋಡ್ತಿದ್ರು. ಶ್ರೀಕಂಠ ಪರಮಾತ್ಮ ವೇಣುಗಾನ ಮಾಡಬೇಕಾದ್ರೆ ಗಿಡ, ಯಾವುದೋ ಒಂದು ಗಿಡ, ಒಬ್ಬ ಕವಿ ವರ್ಣನೆ ಮಾಡ್ತಾನೆ, ಯಾವುದೋ ಒಂದು ಗಿಡ ಗಾಳಿ ಬೀಸ್ಲಿಕ್ಕತ್ತಂತ. ಅದು ಯಾಕೆ ಬೀಸಲಿಕತ್ತಿತ್ತು ಅಂದ್ರೆ ಅದ್ರ ಮನಸ್ಸಿನೊಳಗ, ಆ ಗಿಡದ ಮನಸ್ಸಿನೊಳಗ ಸಹ ಕಲಾವಿದರು ಅಂತ ಬರ್ತಾರೆ. ಈಗ ತಬಲ, ಪೇಟಿ, ತಾಳ ಇವೆಲ್ಲ ಒಂದು ವೈಲ, ನಮ್ಮ ಸಂಗೀತೊಳಗೆ ಒಂದು ವೈಲ. ಹಂಗ ನಂದು ಜೋಡಿ ಬರ್ಲಿ ಅಂತ ಪಾಠ ಅಂದ್ರೆ ನಂದು ಒಂದು ಪಾಠ ಬರ್ತದ, ಅದ್ರೊಳಗೆ ನಂದು ಒಂದು ಸೇವಾ ಆಗ್ತದ ಅಂತ ಗಾಳಿ ಬೀಸಲಿಕ್ಕೆ ಅಂತ ಒಂದು ಗಿಡ ತೊಡತ್ತಂತ. ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ಗಿಡ ಇತ್ತಂತ. ಆ ಗಿಡಕ್ಕೆ ಸಿಟ್ಟು ಬಂತಂತ. ಆ ಇಂಪಾದ ಗಾನ ಕೇಳಬೇಕಾಗಿದೆ, ಅದೊಂದೇ ಕೇಳಬೇಕಾಗಿದೆ ವೇಣುಗಾನವನ್ನ. ಸುತ್ತಮುತ್ತಲು ಇದ್ದದ್ದು ಯಾವುದು ನನಗೆ ಬೇಡಾಗ್ಯದ, ಇಮೇಲೆ ಈ ಗಿಡ ಯಾಕೆ ಬೀಸಲಿಕ್ಕತ್ತದ ಅಂತ ಸಿಟ್ಟಿಗೆ ಎದ್ದು ಮಾತಾಡಿ ಬರಂಗಿಲ್ಲ ಒಂದಕ್ಕೊಂದು ಗಿಡಕ್ಕೆ. ಆ ದೊಡ್ಡ ಗಿಡ ಈ ಗಿಡವನ್ನ ತನ್ನ ಟೊಂಗಿಯಿಂದ ಪಟ್ಟ ಹೊಡ್ಸೊಂಡ್ ಕೊಡಿಸ್ತಂತ. ಗಾಳಿ ಬೀಸಿ ಸೇರ್ಕೊಳ್ಳಲಿಲ್ಲ ಅಂದ್ರೆ ಸಹ ಕಲಾವಿದರು ಸಹಿತ ಬೇಡ. ಆ ಮಟ್ಟದಲ್ಲಿ ವೇಣುಗಾನವನ್ನ ಪರಮಾತ್ಮ ನುಡಿಸಿದ. ಇವೆಲ್ಲ ಗಿಡ ಪ್ರಾಣಿ ಪಕ್ಷಿಗಾದ ವಿಕಾರ ಮನುಷ್ಯರಿಗೆ ಹೆಂಗಾಗ್ತದೆ. ಭಾಗವತ ಹೇಳೋದಕ್ಕಿಂತ ರುಕ್ಮಿಣೀಶ್ ವಿಜಯ ಹೇಳಬೇಕು. ನಮ್ಮ ವಾದಿರಾಜರು ಸಾರ್ವಭೌಮರ ಹೇಳ್ತಾರೆ ಹೆಂಗಾಗ್ತದೆ ಇದ್ರ ವಿಕಾರ ಅಂತ. ಪರಮಾತ್ಮ ವೇಣುಗಾನವನ್ನ ಪ್ರಾರಂಭ ಮಾಡಿದ. ಒಬ್ಬ ಗೋಪಾಲಕಿ ತನ್ನ ಮಗನಿಗೆ ಸ್ನಾನ ಮಾಡಿಸಿ ಶೃಂಗಾರ ಮಾಡಲಿಕ್ಕೆ ತೊಡೆಯ ಹೆಂಗ್ ಮಾಡಿರ್ತಾರೆ ಯೂಶಲಿ ಸಣ್ಣ ಮಕ್ಕಳಿದ್ದಾಗ, ಪೌಡರ್ ಒಂದ್ ಕಡೆಗೆ, ಕಾಡಿಗೆ ಒಂದ್ ಕಡೆಗೆ, ಅರಿವಿ ಒಂದ್ ಕಡೆಗೆ, ಹೀಗೆಲ್ಲ ರೆಡಿ ಇಟ್ಕೊಂಡು ಕೂಸಿ ಎರ್ಕೊಂಡು ಬಂದು ಅದಕ್ಕೆಲ್ಲ ಹಚ್ತಿರ್ತಾರೆ. ಹಂಗ ಪಾಪ ಕೂಸಿನಿ ಎರ್ಕೊಂಡು ಬಂದು ಗೋಪಾಲಕಿ ತೊಡಿ ಮೇಲೆ ಹಾಕೊಂಡು ಮೈ ಒರೆಸಿದ್ದು, ಹಿಂಗ ಕಡಿಗೆ ಹಚ್ಚಬೇಕು ಅಂತ, ಹಿಂಗ ಬಟ್ ಹಾಕಬೇಕು ಅಂತ ಅನ್ಕೊಳ್ಳಿಕತ್ತಾಳ. ಅಲ್ಲೇ ಶ್ರೀಕೃಷ್ಣ ಪರಮಾತ್ಮ ವೇಣುಗಾನ ಪ್ರಾರಂಭ ಮಾಡಿದ. ಆಕಿ ಕೇಳಿಸ್ತು,
ಮಗನ ಮರೆತು ಬಿಟ್ಲು, ಮಗುವಿಗೆ ನಾನು ಹಿಂಗ ಹಚ್ಬೇಕಾಗಿದೆ ಅನ್ನೋದನ್ನ ಮರೆತು ಬಿಟ್ಲು. ಹಿಂಗ ಬಟ್ಟೆ ಇಟ್ಟಿದ್ಲು, ಕಾಡಿಗೆ ಹಿಂಗ ಬಟ್ಟೆ ಇಟ್ಟಿದ್ಲು, ಮೈ ಮರೆತು ಬಟ್ಟೆ ಹಿಂಗ ಹೋತು, ಹಿಂಗ ಬಂತು, ಹಿಂಗ ತಕೊಂಡು ಪೌಡರ್ ಹಚ್ಚಿದಂಗ ಮುಖಕ್ಕ ಪೂರ್ತಿ ಕಡೆಗೆ ಹಚ್ಚಿದ್ದ. ಹಿಂದ ಗಂಡಿದ್ದ, ಏನ್ ಮಾಡಿಕತ್ತಿ ನೀನು ಅಂದ. ಆಕಿ ಅರುವ ಇಲ್ಲ, ಏನ್ ಮಾಡಿಕತ್ತಿ ನೀನು ಅಂತ ಅರುವ ಇಲ್ಲ. ಮತ್ತು ಆ ವೇಣುಗಾನವನ್ನೇ ಆರಿಸಿರ್ತಾಳಕಿ ಆ ಗೋಪಾಲಕಿ. ಸಿಟ್ಟು ಬಂತು, ಸಿಟ್ಟು ಬಂದಕ್ಕೀಗ ಪಟ್ಟತ್ ಕೊಟ್ಟ, ಏನ್ ಮಾಡಿಕತ್ತಿ ಹೇಳಿ ಅಂತ. ನೋಡ್ತಾಳ ಕೂಸಿಗೆ ಪೌಡರ್ ಹಚ್ಚಿಲ್ಲಕ್ಕಿ ಪೂರ್ತಿ ಕಡಿಗೆ ಮೆತ್ತು ಬಿಟ್ಟಾಳ, ಕರೇ ಬಣ್ಣ ಮೆತ್ತು ಬಿಟ್ಟಾಳ. ಸಿಟ್ಟು ಬಂತ, ಅವ್ನು ಏನ್ ಮಾಡಿಕತ್ತಿ ನೀನು. ಆಕಿ ಅಂದು, ನೀನು ಬೇಡ, ನಿನ್ ಕೂಸು ಬೇಡ, ಅದ್ರಾಗ ಆ ಸಂಗೀತ ಇರ್ಲಿ ಅಂತ ಹೇಳಿ ಪಾಪ ಆಕಿ ಕೃಷ್ಣನ ಹಿಂದೆ ಓಡಿ ಹೋಗ್ಬಿಟ್ಟಂತ ಆ ಗೋಪಾಲಕಿ. ಇನ್ನೊಬ್ಬ ಗೋಪಾಲಕಿಯ ಪ್ರಸಂಗ ಹೆಂಗ ಬಂದಿತ್ತು ಅಂದ್ರ, ಗಂಡ ಊಟ ಕೂತಾನ್ರಿ, ಅನ್ನ ಸಾರು ಪಲ್ಯ ಭಕ್ರಿ ಹಿಂಗೇನೋ ಇಟ್ಕೊಂಡಾಳ ಪಾಪ. ಇವು ಕೂತಾನ, ಎಲಿ ಹಾಕೊಂಡಾನ, ಎಲಿ ಒಳಗ ಅನ್ನ ಹಾಕ್ಯಾಳ. ವೇಣುಗಾನ ಶುರು ಆತು. ಆ ಗೋಪಾಲಕಿ ವೇಣುಗಾನದ ಕಡೆಗೆ ಲಕ್ಷ ಕೊಟ್ಲು, ಹಂಗ ನೋಡಿ ಕಲ್ತು ಬಿಟ್ಲು. ಕೈಯಾಗ ಸೌಂಡ್ ಹಿಡಿದಾಳ, ಅಲ್ಲೇ ಕೃಷ್ಣನ ಕಡೆಗೆ ಗಮನ ಕೊಟ್ಟಾಳ. ಹಾಕ್ಬೇಕಲ್ಲ ಸಾರ್, ಮುಂದಿನ ಏನ್ ಹೇಳ್ಬೇಕಾಗಿಲ್ಲ, ನೀವೇ ತಿಳ್ಕೊಂಡ್ಬಿಟ್ರಿ. ಎಲ್ಲೋ ತೆಗಿತಾಳ, ಎಲ್ಲೋ ಹಾಕ್ತಾಳ, ನೋಡ್ತಾನ ಕರೆಕ್ಟ್ ಆಗದ ಹಾಗೆ ಹೋಗ್ತದ. ಸಿಟ್ಟು ಬಂದು ಕಪಾಳಕ್ಕೆ ಫಡ್ಡದ್ ಬಿದ್ದಂತ, ಎಲ್ಲ ಹಾಕತ್ತಿ ನೀನು ಅಂತ. ನೀನು ಬೇಡ, ನೀನು ಸಾರು ಬೇಡ ಅಂತ ಅಕ್ಕಿನೂ ಬಿಟ್ಟುಕೊಟ್ಟು ಓಡಿ ಹೋದ. ಈ ರೀತಿಯಾಗಿ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಶ್ರೀಕೃಷ್ಣ ಪರಮಾತ್ಮನ ವೇಣುಗಾನ ಏನಿದೆ ಆ ವೇಣುಗಾನಕ್ಕೆ ತನ್ಮಯರಾಗಿ ಹೋಗಿದ್ದಾರೆ. ಇಂತಹ ವೇಣುಗಾನವನ್ನು ಮಾಡಿ ಎಲ್ಲರನ್ನೂ ಆಕರ್ಷಣೆ ಮಾಡಿಕೊಂಡ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಮಳೆನೇ ಆಗಿರಲಿ, ಹೆಂಗ್ ಮಳೆ ಆಗಿರಲಿಲ್ಲ, ಹಂಗ ಮಳೆನೇ ಆಗುವಂತಾಗಿತ್ತು. ಅದಕ್ಕೆ ಗೋಪಾಲಕರೆಲ್ಲ ಕೂಡ ವಿಚಾರ ಮಾಡಿದರು, ಏನಾದರೂ ಮಳೆ ಆಗಬಹುದು, ಅದಕ್ಕಾಗಿ ನಾವು ಇಂದ್ರ ಮಳಿಸೋ ಸ್ವಾಮಿ ಇಂದ್ರ, ಆದ್ದರಿಂದಾಗಿ ಇಂದ್ರನ ಕುರಿತಾಗಿ ಒಂದು ಯಜ್ಞವನ್ನ ಮಾಡೋಣ ಯೋಚನೆ ಮಾಡಿದ್ರು. ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಅಂದ್ರೆ ಇಲ್ಲ ಕೃಷ್ಣ ಮತ್ತಂಗೆ ಯಜ್ಞವನ್ನ ಮಾಡ್ತೀವಪ್ಪ. ಅವಂದ ಯಾಕೆ ಮಾಡ್ತೀವಿ, ಇಂದ್ರ ಬಳಿ ಸುರಿಸ್ತಾನ, ಅದಕ್ಕೆ ಇಂದ್ರನ ಪ್ರೀತ್ಯರ್ಥವಾಗಿ ಯಜ್ಞವನ್ನ ಮಾಡ್ತೀವಿ. ಕೃಷ್ಣ ಅಂತ, ಯಾ ಇಂದ್ರ ಏನ್ ಸಂಬಂಧ ನೋಡ್ರಿ, ನೀವು ಇಂದ್ರ ಹಿಂಗ ನೀರು ಸುರಿಸೋದು ನೋಡ್ರಿ ನೀವು ಮುಂದ, ಅದೇ ಯಾಕೆ ನೋಡಿ ಸಾಧ್ಯ. ಇಲ್ಲ ನಾವು ನೋಡಿಲ್ಲ, ಮತ್ತೆ ಯಾಕೆ ಹಿಂಗ್ ಮುಚ್ಚರಂಗ್ ಮಾತಾಡ್ತೀರಿ ಅಂತ. ಸ್ವಲ್ಪ ನೀವೆಲ್ಲರೂ ಎಜುಕೇಟೆಡ್ ಆಗ್ಬೇಕು, ಹಿಂಗ ಮೂಢ ನಂಬಿಕೆಗಳನ್ನ ನಂಬಾರ್ದು ಇವನ್ನೆಲ್ಲ ಅಂದ ಕೃಷ್ಣ. ಇವನ್ನ ಯಾರು ಅವ್ರು ಶ್ಲೋಕ ನೋಡಿದ್ರೆ ಕೃಷ್ಣ ಹೆಂಗ್ ನೋಡ್ರಿ ಏನು ಬಿಡ್ತಾರ, ಅವ ಹೆಂಗ್ ಹೇಳ್ಯಾನ ಅನ್ನೋದು ಅದ್ರ ಭಾವ ತಿಳ್ಕೊಂಗಿಲ್ಲ. ಗೋಪಾಲಕರಂದ್ರು, ಇಲ್ಲೋ ಇಂದ್ರನೇ ಮಳಿ ಸುರಿಸಾವ, ಏನ್ ಇಂದ್ರ ಮಳಿ ಸುರಿಸ್ತಾನ, ಏನು ಮಳಿ ಆಗೋ ಪ್ರೊಸೆಸ್ ಹೇಳ್ತಾನೆ ಕೇಳ್ರಿ ಅಂತಾನ. ಭಾಗವತದಲ್ಲಿ ಸೈನ್ಸ್ ಹೆಂಗ ಮಳಿ ಆಗ್ತದೆ ಹೇಳ್ತಾನೆ ಕೇಳ್ರಿ ಅಂತಾನ. ಈ ಗೋವರ್ಧನ ಪರ್ವತ ಅದ, ಎತ್ತರದ ಮೇಲೆ ಅದ ಪರ್ವತ, ಮೋಡಗಳು ಚಲಿಸ್ತಾವ. ಚಲಿಸ್ಬೇಕಾದ್ರೆ ಆ ಮೋಡಗಳು ಹೆಂಗ ತಗೊಂಡಾವ, ಇಲ್ಲಿ ಯಮುನಾ ನದಿ ನೀರು, ಸಮುದ್ರದ ನೀರು ಇವುಗಳನ್ನೆಲ್ಲ ಎಳ್ಕೊಂಡಾವ. ಮೋಡಾಗಿದೆ, ಆವಿಯಾಗಿ ಮೋಡಾಗಿದೆ. ಮೋಡ ಹಿಂಗ ಹೋಗ್ಬೇಕಾದ್ರೆ ಗೋವರ್ಧನ ಪರ್ವತ ಅಡ್ಡಾಗಿದೆ. ಅಡ್ಡ ಅಂದ್ಕೊಂಡು ಒಂದಕ್ಕೊಂದು ಘರ್ಷಣೆ ಮಾಡುತ್ತಾವ. ಅವು ಘರ್ಷಣೆ ಮಾಡಿದಕ್ಕೆ ಮಳೆ ಆಗ್ತದ ಹೊರತು ನೀವು ಇನ್ನೂ ಏನು ಉಪಕಾರ ಮಾಡಿ ಹುಡುಗ ಅಂತ. ಇನ್ನೊಂದು ರಹಸ್ಯ ಹೇಳ್ತೇನೆ ಕೇಳಿ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ, ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಇದು. ಎಷ್ಟರ ಮಟ್ಟಿಗೆ ವ್ಯವಸ್ಥಾ ಅದ ಇದು ಅಂದ್ರೆ, ಯಾವ ನದಿಯ ನೀರು ಆವಿಯಾಗಿ ಮೋಡ ಆಗಿರುತ್ತದ ಆ ನೀರೇ ಆ ನದಿಗೆ ಹೋಗುವಂತೆ ಮಾಡ್ತಾನೆ ಭಗವಂತ. ಮಲಪ್ರಭಾ ನದಿ ನೀರು ಆವಿಯಾಗಿ ಮೋಡ ಆದ ಮೇಲೆ ಆ ಮೋಡದ ನೀರು ಕೃಷ್ಣಕ್ಕೋ ಅಥವಾ ತುಂಗಭದ್ರಕ್ಕೋ ಎಲ್ಲೋ ಹೋಗಂಗಿಲ್ಲ. ಮಲಪ್ರಭಾ ನದಿ ನೀರಿನ ಹನಿಗಳು, ಮೋಡದಲ್ಲಿ ಇರುವ ಹನಿಗಳು ತಿರ್ಗಾ ಮಲಪ್ರಭಾಕ್ಕೆ ಬರ್ತದೆ. ಅಷ್ಟು ವ್ಯವಸ್ಥೆಯನ್ನು ಮಾಡ್ತಾನೆ. ಗಂಗಾ ನೀರು ಗಂಗಾಕ್ಕೆ ಹೋಗ್ತದೆ, ತುಂಗಾ ನೀರು ತುಂಗಕ್ಕೆ ಹೋಗ್ತದೆ. ತುಂಗಾ ನೀರು ಗಂಗಾ ನೀರು ಇಲ್ಲಿ ಬರುವುದಿಲ್ಲ ಮಳೆಯಾದಾಗ. ನಮ್ಮ ಭಾಗಗಳಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಅಂತ ಅನ್ನೋದೊಂದು ಸೂಚನೆ. ಆಚಾರ್ಯರು ಹೇಳ್ತಾರೆ, ದೇವತೆಗಳ ಪ್ರತ್ಯಕ್ಷದಲ್ಲಿ ಕಾಣುತ್ತಾರಂತ ಇದನ್ನ. ಈ ನೀರೇ ಈ ನದಿ ಹೋಯ್ತು ಅಂತ ಹೇಳಿ ನೋಡ್ರಿ, ಎಷ್ಟು ವಿಚಿತ್ರ ಅದ. ಗುಹಾ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅನ್ಕೊಂಡಿರ್ತೀವಿ ನೀರ್ ಆಗ್ತದ, ನದಿ ಹಾಕೊಳ್ತದ, ಹಿಂಗ್ ಹೋಗ್ಬಿಡ್ತದ ಅನ್ಕೋತೀವಿ. ಆ ನದಿ ನೀರೇ ಅಲ್ಲಿ ಹರಿದು ಅಲ್ಲೇ ಸೇರ್ಬೇಕು. ಅಷ್ಟು ವ್ಯವಸ್ಥೆಯನ್ನ ಮಾಡ್ತಾನಂತ ಭಗವಂತ ಹೇಳಿದ. ಹಿಂಗದ ಈ ಇಂದ್ರಂದ ಏಟ್ ಕಾರವಾರ ಅದ ಅಂತ ಅವ್ರು ಅಂದ್ರು, ವರ್ಷ ಮಾಡ್ಕೋತ ಬಂದೇವು ನಾವು, ನಮಗೆ ಬಿಡ್ಲಿಕ್ಕೆ ಮನಸ್ಸಾಗುದಿಲ್ಲ ಅಂತ. ಏನಿಲ್ಲ, ನೀವು ವರ್ಷ ಗೋವರ್ಧನ ಪೂಜಾ ಮಾಡಿರೇನು ಅಂತ. ಇಲ್ಲ ಮಾಡಿಲ್ಲ, ಈ ಸರಿ ಮಾಡ್ರಿ, ಮಳೆ ಆಗ್ತದೆ ನೋಡ್ರಿ ಅಂತ.
ಯಾಕೋ ಕೃಷ್ಣನ ಮಹಿಮಾ ನೋಡಿಬಿಟ್ಟಿದ್ರ, ಅಪಾರ ಮಹಿಮಾ, ಇರ್ಲಿ ಹಂಗಾರೆ ಮಾಡಿದ್ರಾತು ಅಂತ ಅನ್ಕೊಂಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಗೋವರ್ಧನದ ಪರ್ವತ ಪೂಜಾ ಮಾಡಬೇಕು ಅಂದ್ರು. ಎಲ್ಲಾ ಸಿದ್ಧಗೊಳಿಸಿದ್ರು, ತಗೊಂಡು ಹೋದ್ರು ಸಾಮಾನ. ಗೋವರ್ಧನ ಪರ್ವತದ ಪೂಜಾ ಮಾಡಲಿಕ್ಕಂತರು. ಪರಮಾತ್ಮ ತಾನೇ ಒಂದು ಗೋವರ್ಧನ ರೂಪದಲ್ಲಿ ಕುತ್ಕೊಂಡ. ಅವ್ರಿಗೆ ಪ್ರಶ್ನೆ ಮಾಡಿದ್ದ, ನೀವು ಇಂದ್ರನಿಗೆ ನೈವೇದ್ಯ ಮಾಡಿಸಿರಲ್ಲ, ಏನ್ರ ತಿಂತಾನೇನು ಇಂದ್ರ ಅಂತ. ಯಾರು ತಿಂತಾರೆ? ಇಂದ್ರ ತಿನ್ನುದಿಲ್ಲ, ಚಂದ್ರು ತಿನ್ನುದಿಲ್ಲ. ಯಾರು ತಿಂತಾನೆ? ಯಾರಿಗೂ ತಿನ್ಲಿಕ್ಕೆ ಆಗುದಿಲ್ಲ. ನಾವ್ ಇಟ್ಟು ನೈವೇದ್ಯ ಏನ್ರ ದೇವ್ರು ತಿಂತಾನೇನು? ತಿಂದಿದ್ರೆ ಯಾರು ನೈವೇದ್ಯ ಇಡ್ತಿದ್ದಿಲ್ಲ. ಮತ್ತ ಅವ್ ತಿನ್ನಂಗಿಲ್ಲ ಅನ್ನೋ ವಿಶ್ವಾಸದಿಂದ ನೈವೇದ್ಯ ಇಡ್ತೀವಿ. ಅವ್ ತಿಂತಾನೆ ಈಗ ಅಂತ ಅನ್ನೋದಾಗಿದ್ರೆ ಏನ್ ಉತ್ತತ್ತಿ ಇಟ್ಟಾರೆ, ಉತ್ತತ್ತಿಂದ ಅರ್ಧ ಉತ್ತತ್ತಿ ತಗೊಂಡು ಹೋಗ್ತಾನೆ ದೇವರು ಅಂತ ಅನ್ನೋದಾಗಿದ್ದರ ಬಹಳ ಅಂದ್ರೆ ನೀರ್ ಇಡ್ತಿದ್ವಿ ಹೊತ್ತು ಬೇರೆ ಏನು ಇಡ್ತಿರ್ಲಿಲ್ಲ. ನಾವು ಬಚ್ಚಿದ ನೀರು ಹಾಕಿ ತುಳಸಿ ತುಪ್ಪ ಅದು ಸಹಿತ ಅಲ್ಲೇ ಇರ್ತದ ಅನ್ನೋ ಭರವಸಾದ ಮೇಲೆ ನೈವೇದ್ಯ ಮಾಡಿರ್ತೀವಿ, ಹಾರಾಡಿರ್ತೀವಿ. ಕಡುಬು ಗುರುರಿ ಏನೋ ಅಂತೀವಿ. ದೇವ್ರು ತಿಂತಾನ ಅನ್ನೋದಾಗಿದ್ರೆ ಯಾರ್ಯಾರು ತಿನ್ಲಿಲ್ಲ. ಪರಮಾತ್ಮ ಕೇಳಿದ್ದ ಅದನ್ನ, ಇಲ್ಲಿ ಇಂದ್ರನ ನೈವೇದ್ಯ ಮಾಡಿದ್ರೆ ಇಂದ್ರ ತಗೋತಾನೇನೋ ಅಂತ ಕೇಳಿದ. ಇಲ್ಲ ತಗೊಳ್ಳೋದಿಲ್ಲ, ಗೊತ್ತಾಗುದಿಲ್ಲ, ತಗೊಂಡಿದ್ದೆ ಹೆಂಗ್ ನನ್ಗೆ ಗೊತ್ತಾಗುದಿಲ್ಲ. ಪರಮಾತ್ಮದ ಗೋವರ್ಧನಕ್ಕೆ ಪಾಡ್ರಿ ನೀವು, ಆ ಗೋವರ್ಧನ ಪರ್ವತ ತಿಂತದ ಅಂತ ಹೇಳಿದ್ದ. ಹೀಗಾಗಿ ಪಾಪ ನೈವೇದ್ಯ ನಾನಾ ವಿಧದ ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಏನು ನೈವೇದ್ಯಕ್ಕಿಟ್ರು ಪರಮಾತ್ಮ ಎಲ್ಲ ತಿನ್ಲಿಕ್ಕೆ ಶುರು ಮಾಡಿದ. ವಾದ್ರ ಸ್ವಾಮಿಗಳು ಅಂತಾರ, ಯಾಕಂತ ತಿನ್ಲಿಕ್ಕಂತಾದ್ರೆ ಇಷ್ಟು ಸಕ ಮನುಷ್ಯನನ್ನ ಉಂಡೇ ಇಲ್ಲ. ಈ ಹೊಸ ರುಚಿ ಇದ್ದಾಗ ಏನಾಗ್ತದ, ಮನುಷ್ಯ ಆ ಕಡೆ ಬಹಳ ಲಕ್ಷ್ಯ ಕೊಟ್ಟು ತಿಂತಾನ. ಹಂಗ ಹೊಸ ರುಚಿ ಮನುಷ್ಯ ಭಕ್ಷಣನೇ ಇಲ್ಲ, ಮನುಷ್ಯರು ಮಾಡಿರುವ ಆಹಾರಗಳನ್ನು ತಿನ್ನೋದನೇ ಇಲ್ಲ ಪರಮಾತ್ಮ. ಹಂಗ ಪರಮಾತ್ಮ ಏನ್ ತಿಂತಾನ? ಸ್ವಾಖ್ಯ ರಸ ಭೋಕ್ತಾ ಪರಮಾತ್ಮ. ನಾವು ಚಿತ್ರಾನ್ನ ಇಟ್ಟರು ಅಟ್ಟ, ಬುತ್ತಿ ಇಟ್ಟರು ಅಟ್ಟ, ಹೋಳಿಗೆ ಇಟ್ಟರು ಅಟ್ಟ, ಮಂಡಿಗೆ ಇಟ್ಟರು ಅಟ್ಟ, ನೀ ಏನಿಟ್ರು ಆ ಪದಾರ್ಥಗಳಲ್ಲಿ ಇರುವ ಪರಮಾತ್ಮ ತನ್ನದೇ ಆದ ರೂಪವನ್ನು ಸ್ವೀಕಾರ ಮಾಡ್ತಾನೆ ವಿನಃ ಬೇರೆ ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ ಪರಮಾತ್ಮ. ಅವ್ನಿಗೆ ಯಾಕೆ ಬೇಕಾಗಿದೆ? ಈ ಪದಾರ್ಥವನ್ನು ಕೊಟ್ಟವನೇ ಅವನೇ, ಈ ಬಾಳೆಹಣ್ಣು ಕೊಟ್ಟವನು ಅವನೇ, ಆ ಎಳ್ನೀರು ಕೊಟ್ಟವನು ಅವನೇ, ಎಲ್ಲ ಅವನೇ. ಅವನಿಗೆ ಯಾಕೆ ಬೇಕಾಗಿದೆ? ನಾವು ಕೊಡೋದ್ರಿಂದ ಅವನೇನು ಹೊಟ್ಟು ತುಂಬ್ತದೇನು? ನಾ ಇವತ್ತೊಂದು 2 ಡಜನ್ ಬಾಳೆಹಣ್ಣು ಇಟ್ಟರೆ ಬಿಡ ದೇವರಿಗೆ 2 ಡಜನ್ ಬಾಳೆಹಣ್ಣು ತಿಂದಾನೆ ಇವತ್ತು ಇಡೀ ಊಟ ಹಾಕಿದ್ರೆ ನಡೀತದ ಅವನಂತೆ ಅವಶ್ಯಕತೆ ಇದೆ. ನಾವು ಪರಮಾತ್ಮನಿಗೆ ಯಾವುದರ ಅನಿವಾರ್ಯತೆಯೂ ಪರಮಾತ್ಮನಿಗೆ ಇಲ್ಲ. ಆದ್ರೆ ಪರಮಾತ್ಮ ಅಲ್ಲಿ ತಿಂದು ತೋರಿಸಿದ. ನಿಜವಾಗಿಯೂ ಇಷ್ಟು ಸ್ವಾಕ್ಷರಸವನ್ನ ತಿಂತಿದ್ದ, ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಆ ಪದಾರ್ಥಗಳನ್ನ ತಿಂದು ಅದರೊಳಗಿರುವ ಸ್ವಾಕ್ಷರಸವನ್ನ ನಾನು ತಿಂದಿದ್ದೇನೆ ಅಂತ ಆ ಗೋಪಾಲಕರಿಗೆ ತೋರಿಸಿದ್ದಂತ ಭಗವಂತ. ಎಲ್ಲರಿಗೂ ಆಶ್ಚರ್ಯ, ಹೌದಲ್ಲೋ ಗೋವರ್ಧನ ಪರ್ವತ ತಿನ್ಲಿಕ್ಕತ್ತದಲ್ಲೋ ಅಂತ ಸಂಭ್ರಮಿಸಿದ್ರು ಎಲ್ಲಾರು. ಇಷ್ಟ ಆಗೋದೇ ತಡ, ಮಹಾಮಂಗಳಾರತಿ ಆಗ್ಲಿಕ್ಕತ್ತಿದ್ದಿಲ್ಲ. ಎಲ್ಲಾ ಕಡೆಗೂ ಕಪ್ಪನೆಯ ಮೋಡ ಶುರುವಾತ್ರಿ. ಎಲ್ಲರೂ ಹೌದಲ್ಲೋ ಪೂಜಾ ಮಾಡೋದ್ರೊಳಗೆ ಸುರುಣಿ ಆತಲ್ಲ, ಕಪ್ಪು ಮೋಡಗಳು ಬಲಿಕತ್ತೂಲ ಎಲ್ಲ ಒಂದಾದವು. ಸಣ್ಣ ಹನಿ ಶುರುವಾತು. ಎಲ್ಲರೂ ಕೃಷ್ಣ ಭಲೆ ಭಲೆ ಕೃಷ್ಣ, ಹೌದ್ ನೋಡೋ ಗೋವರ್ಧನ ಪೂಜಾ ಮಾಡೋದೇ ತಡ, ಏನ್ ಚಂದ ಮಳೆ ಆಗ್ಲಿಕ್ಕತ್ತೋ, ಸಣ್ಣ ಮಳೆ ಆಗ್ಲಿಕ್ಕತ್ತಲ್ಲ. ಹೌದೌದ ಕೃಷ್ಣ, ಈಗ ಇಷ್ಟೋ ತನಕ ವರ್ಣನ ಮಾಡಿದವ್ರು ಮುಂದೆ ಹೆಂಗ್ ಮಹಿಮಾ ಆಗ್ತದ ಅಂತ ತೋರಿಸ್ತೀನಿ ಅಂತ ಒಬ್ಬ ಲೀಡರ್ ಕಡೆಗೆ ಎಲ್ಲ ಇರ್ಬೇಕು ಅನ್ನೋದನ್ನ ತೋರಿಸ್ತಾನ ಭಗವಂತ. ಸಣ್ಣ ಶುರು ಆದ್ರಿ, ಮಳಿ ಹಂಗ ಏರ್ಲಿಕ್ಕತ್ತು. ಸಣ್ಣ ಹನಿ ಹೋಗಿ ದೊಡ್ಡ ಹನಿ ಆತು. ಎಲ್ಲಿ ತನಕ ಬಂತು ಅಂದ್ರೆ ಆನೆ ಸೊಂಡಿಲಿನ ಗಾತ್ರ ಎಟ್ಟದ ಅಲ್ಲಿ ತನಕ ಏನು ಅಷ್ಟು ದೊಡ್ಡ ದೊಡ್ಡ ಹನಿಗಳು ಬೀಳಿಕತ್ತು. ಇಷ್ಟೋ ತನಕ ವರ್ಣನ ಮಾಡಿದ್ರಲ್ಲ ಗೋಪಾಲಕರು, ಬೈಲಿಕ್ಕೆ ಶುರು ಮಾಡಿದ್ರು. ಇಷ್ಟು ಕೃಷ್ಣ ಹೇಳಿದ ಖರೆ ಮಳೆ ಆಗ್ಲಿಕ್ಕಂತ ನೋಡು ಅಂದವರು, ಕೃಷ್ಣ ನಿನ್ನ ಮಾತು ಕೇಳಿದ್ರು ಎಂತ ಮಳೆ ಆಗ್ಲಿಕ್ಕಿತ್ತು ಅಂದ್ರು. ಒಬ್ಬ ಲೀಡರ್ ಹಂಗೂ ಅನ್ಸ್ಕೊಳಿಸಿದ್ದಿರ್ಬೇಕು, ಹಿಂಗೂ ಅನ್ಸ್ಕೊಳಿಸಿದ್ದಿರ್ಬೇಕು. ಕೃಷ್ಣನ ವರ್ಣನ ಮಾಡಿದಾಗ ಕೃಷ್ಣ ಅಂದ, ಈ ಬೈಲಿಕತ್ತಾಗ ಹೂ ಅಂದ. ಏನು ಇಲ್ಲ ಕೃಷ್ಣ ನೋಡಿ ಏನ್ ಮಾಡ್ಬೇಕಿನ್ನ, ಇಂದ್ರ ಸಿಟ್ಟು ಬಂತು, ಹಿಂಗ ಮಳೆ ಸುರ್ತಿಕತ್ತಾನ. ಆ ಇಂದ್ರ ಏನ್ ತಿಳ್ಕೊಂಡ್ಬಿಟ್ಟಿದ್ದ, ಇವ ಸಣ್ಣ ಹುಡುಗ, ಏನ್ ಇವ್ ಕಡೆಗೆ ಶಕ್ತಿ ಇದೆ, ಎಷ್ಟು ಸಲ ಇದು ಮಾಡ್ತಾನೆ ಇವ ನೋಡೋಣ ಅವ ನಿಂತುಕೊಂಡ. ಪರಮಾತ್ಮಂದ ನೀರ ರೇಟ್ ಹಾರಾಡ್ತಿ ನೋಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ. ಗೋಪಾಲಕರೆಲ್ಲ ಹೆದರ್ಬಿಟ್ರ. ದೊಡ್ಡ ಮಳಿ, ದೊಡ್ಡ ದೊಡ್ಡ ಗಾತ್ರದ ಹನಿಗಳು ಬೀಳ್ಲಿಕ್ಕತ್ತಾವ, ಹೊಚ್ಕೊಂಡು ಹೋಗಬೇಕು, ಆ ರೀತಿಯಾದ ಮಳಿ ಬೀಳ್ಲಿಕ್ಕತ್ತದ. ಏನ್ ಮಾಡಬೇಕು ಅಂತ ಅನ್ನುವಂತಹ ಯೋಚನೆಯಲ್ಲಿ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಅಂದ, ಯಾರು ಏನು ಗಾಬರಾಗಬೇಡ್ರಿ, ನಾನು ರಕ್ಷಣಾ ಮಾಡ್ತೀನಿ ಅಂದ. ತನ್ನ ಕಿರುಬೆರಳಿನಿಂದ ಇಡೀ ಗೋವರ್ಧನ ಪರ್ವತವನ್ನ ಎತ್ತಿ ಮೇಲೆತ್ತಿ ಹಿಡಿದು ಇದ್ದ ಸಣ್ಣ ಹುಡುಗ, ದೊಡ್ಡ ದೊಡ್ಡ ಗೋಪಾಲಕರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲಾರು ಕೆಳಗೆ ಬಂದು ನಿಂದಿರ್ಲಿಕ್ಕೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮೇಲೆ ಎತ್ತಿದ್ದಂತದನ್ನ ವಿಚಾರ ಮಾಡ್ರಿ. 5 ವರ್ಷದ ಹುಡುಗ ಕೃಷ್ಣ ಪರಮಾತ್ಮ, 20 ವರ್ಷದ ಒಬ್ಬ ಯುವಕ, ಹೈಟ್ ಎಟ್ಟಿರ್ತದ. 5 ವರ್ಷದ ಹುಡುಗನ ಹೈಟು, 20 ವರ್ಷದ ಯುವಕನ ಹೈಟು.
ಡಿಫರೆನ್ಸ್ ಇರ್ತಿದಿಲ್ಲ. ಆ 20 ವರ್ಷದ ಯುವಕ ಸರಳ ಆರಾಮ ನಿಂತಿರಬೇಕು. ಅಷ್ಟು ಎತ್ತರ ಮಟ್ಟಿಗೆ ಕೈ ಎತ್ತಿ ಆ ಕೈ ಒಳಗಿರೋ ಕಿರಿಬೆರಳಿನ ಮೇಲೆ ದೊಡ್ಡದಾದ ಗೋವರ್ಧನ ಪರ್ವತವನ್ನು ಹಿಡ್ಕೊಂಡು ನಿಂತುಕೊಂಡಂತೆ. ಕೆಲವರಿಗೆ ಆನಂದ ಆಯ್ತು, ಕೆಲವರಿಗೆ ಗಾಬರಿ ಆಯ್ತು. ಗಾಬರಿಯಾಗಿ ಯೋಚನೆ ಮಾಡಲಿಕ್ಕಂತ ಕೃಷ್ಣ ಏನ್ರ ಕೈ ಬಿಟ್ಬಿಟ್ರ ಸಾಮೂಹಿಕ 12 ಬ್ರಾಹ್ಮಣರು ಸಿಗುದಿಲ್ಲ ನಿಮಗೆ, ಯಾರಿಗೆ ಹೇಳ್ಬೇಕು? ಒಂದು ಸಾಮೂಹಿಕ ವೃಂದಾವನ ಅಂತ ಗೋವರ್ಧನ ಹೋಗ್ತದ, ಸಾಮೂಹಿಕ ವೃಂದಾವನ ಅಂತ ಯಾರ ಹೆಸರು ಮಾಡ್ಬೇಕು? ಈಗ ಇರ್ತಾವಿಲ್ಲ, ಒಂದು ವೃಂದಾವನದೊಳಗೆ ಎಲ್ಲರೂ ಇರ್ತಾರೆ, ರಾಯರು ಇರ್ತಾರೆ, ಟೀಕರಾಯರು ಇರ್ತಾರೆ, ಸ್ವಾಮಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಹಂಗಾಗ್ತಿತ್ತದ ಗೋವರ್ಧನದೊಳಗೆ ಸರ್ವಗೋಪಾಲಕರ ವೃಂದಾವನ ಅಂತ ಅನ್ಬೇಕಾಗ್ತಿತ್ತದ. ಎಲ್ಲರೂ ಪಾಪ ಹಿಂಗ ಗಾಬರಿ ಆಗಿಬಿಟ್ಟಾರ. ಗಾಬರಿ ಆಗಿದ್ದಕ್ಕೆ ಕೆಲವರು ಕೋಲ್ ಹಿಡಿತಾರಂತ, ಇನ್ನು ಕೆಲವರು ಏನೇನೋ ಹಿಡ್ಕೊಂಡು ನಿಂತಿರ್ತಾರಂತ. ಕೃಷ್ಣನಿಗೆ ಸಹಾಯ ಮಾಡೋಣ ಅಂತ ನಿಂತಿರ್ತಾರಂತ. ಕೃಷ್ಣ ನಗತಾನ, ಅಯ್ಯೋ ಇಟ್ಟು ಎತ್ತಿ ಹಿಡ್ಕೊಂಡು ನಿಂತ್ಕೊಂಡಾಗ್ಲೂ ಇನ್ನೂ ಇವು ಕೋಲ್ ಇಟ್ಕೊಂಡು ಬೀಳ್ತದ. ಅದು ಒಂದು ಕ್ವಿಂಟಲ್ ಅಕ್ಕಿ ಚೀಲ ತಗೊಂಡು ಒಂದ್ ಸಣ್ಣ ಬಿದಿರಿನ ಕಡ್ಡಿ ಹಿಂಗಿಟ್ಟು ನಿಂದಿರ್ಸಿದ್ರೆ ನಿಂದಿರ್ತದ. ಆ ಬಿದಿರಿನ ಕಡ್ಡಿ ಮೇಲೆ ಮುರ್ಕೊಂಡು ಬೀಳ್ತದೆ. ಬಿದಿರಿನ ಕಡ್ಡಿ ಅಟ್ಟು ತಿಳಿದು ನೀವು ಕನ್ನಡ ಕಿರಿಬೇಳ ಮೇಲೆ ಹಿಡ್ಕೊಂಡಿದ್ದೀನಿ, ನಾ ಏನು ಶಕ್ತಿ ಸಾಮರ್ಥ್ಯ, ನನ್ನ ಮೇಲೆ ವಿಶ್ವಾಸ ಇಲ್ಲ ನೋಡು ಅಂತ. ರಕ್ಷತಿ ಏವ ವಿಶ್ವಾಸ, ಭಗವಂತ ನಾನ್ ನಿನ್ನವ, ನೀನ್ ರಕ್ಷಣಾ ಮಾಡೇ ಮಾಡ್ತಿ ಅಂತ ಅನ್ನೋ ಒಂದು ವಿಶ್ವಾಸ ಇತ್ತು ಅಂದ್ರೆ ಹೆಂಗಿರ್ತಾನ ಮನುಷ್ಯ, ಹಂಗಿಲ್ಲಿ ಇವರು ಅಂತ ನಗತಾನ ಪರಮಾತ್ಮ. ಸರಿ, ಅಂತೂ ಈ ರೀತಿ ಹಿಡ್ಕೊಂಡ ಆ ಇಂದ್ರ ಅಂದ, ಯಾಕೆ ಹಿಡ್ಕೋತಾನಿವ? ಇವತ್ತಿಲ್ಲ ಕೈ ನೋವು ಅಂತಂದ್ರೆ ಕೆಳಗೆ ಇಳಿಸಬೇಕಲ್ಲ, ಕೆಳಗೆ ಇಳಿಸಿದ ಅಂದ್ರೆ ಗೊತ್ತಾಗ್ತಿ ಇವ್ ಗರ್ವ ಭಂಗ ಆಗ್ತದೆ, ನಾನು ಪೂಜಾ ತಪ್ಸಿದ ಇವ ಅಂತ ಸಿಟ್ಟು ಬಂತು. ಇನ್ನಟ್ಟು ಮಳಿ ಸುರಿಸ್ಲಿಕ್ಕತ್ತ ಪರಮಾತ್ಮ ಅಂದ, ಎತ್ತರ ಇವ್ ನೀರು ಸುರಿಸ್ತಿ. ಈಗ ಮಕ್ಕಳು ಹೆಂಗ್ ಏಸಿ ಬಂದಾಗ ಕೆಲವು ಓಡಿ ಹೋಗ್ತಿದ್ದು, ಮನಿ ಬಿಟ್ಟು ಓಡಿ ಹೋಗ್ತಿದ್ದು. ಈಗ ಅವ್ವ ಅಪ್ಪನ ಓಡಿ ಹೋಗೋ ಸಂಬಂಧದ ಈಗ ಮಕ್ಕಳ ಕಾಲಕ್ಕೆ. ಅವಾಗ ಮಕ್ಕಳು ಓಡಿ ಹೋಗ್ತಿದ್ದು, ಅವ್ವ ಅಪ್ಪನ ಕಿಸ ಏನ್ ರೊಕ್ಕ ತಗೊಂಡು ಓಡಿ ಹೋಗ್ತಿದ್ದ. ಓಡಿ ಹೋದ ಅಂದ್ರೆ ಏನಂತಿದ್ದ, ಅಪ್ಪ ಎತ್ತು ಸೋಗ್ತಾನವ, ರೊಕ್ಕ ತೀರಿದ ಮೇಲೆ ಹೊಳೆ ಬರಬೇಕಲ್ಲ, ರೊಕ್ಕ ತೀರಿದ ಮೇಲೆ ಮನಿ ಬರಬೇಕಲ್ಲ, ಎಲ್ಲ ಹೋಗ್ತಾನ ಅವಾಗ ಅಪ್ಪ ಹಾಕೋದು ಬರಬೇಕಲ್ಲ. ಹಂಗಿದ್ದಂಗ ಎತ್ತು ಸೋಗ್ತಾನೆ, ಕಿಸ ಏನ್ ರೊಕ್ಕ ಇರೋ ತಕ್ಕ ಹೋಗ್ತಾನ ಅಂದಂಗ ಪರಮಾತ್ಮ ಅಂತಾನ. ಎಷ್ಟು ಮಳಿ ಸುರಿಸಾವಿದಾನವ, ಅವನ ಕೈಯಾಗ ಮೋಡಿದ್ದಟ್ಟು ಮೋಡು ಮುಗಿತು ಅಂದ್ರೆ ಸರಳ ತಾನೇ ಬರ್ತಾನೆ ಅಂತಂದ. 7 ದಿವಸಗಳ ಕಾಲ ಹಗಲೂ ರಾತ್ರಿ ಮಳಿ ಸುರಿಸಿದ. 7 ದಿವಸಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಹಗಲೂ ರಾತ್ರಿ ಹಿಂಗೆ ಗೋವರ್ಧನ ಪರ್ವತವನ್ನು ಹಿಡ್ಕೊಂಡು ನಿಂತುಕೊಂಡಿದ್ದ. ಕೊನೆಗೆ ಅವನು ಮೋಡನೇ ಖಾಲಿ ಆಯ್ತು. ದೇವರಿಗೆ ಕೊಟ್ಟವನ್ನ ಸುರಿಸಿದ, ಮತ್ತು ಹೊಸ ಮೋಡ ಅವನೇ ಯಾಕೆ ಕೊಡ್ತಾನೆ? ಪರಮಾತ್ಮ ಯಾಕೆ ಕೊಡ್ತಾನೆ? ಕೊಡಲೇ ಇಲ್ಲ. ಅರುವಾಯ್ತು, ಕೆಳಗಿಳಿದ. ಪರಮಾತ್ಮ ಅಂತ ನಾನು ನಿನ್ನನ್ನು ತಿಳಿಯಲಿಲ್ಲ ಕೃಷ್ಣ, ನನ್ನ ಅಪರಾಧವನ್ನು ಕ್ಷಮಾ ಮಾಡುವಂತ. ದೇವಲೋಕದ ಹಸು ಕಾಮಧೇನು ಏನಿತ್ತು, ಆ ಕಾಮಧೇನುವನ ಹಾಲನ್ನು ತಗೊಂಡು ಬಂದ. ಪರಮಾತ್ಮನಿಗೆ ಕ್ಷೀರಾಭಿಷೇಕವನ್ನ ಮಾಡ್ತಾ ಗೋವಿಂದ 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 ಅನ್ಕೋತ ಅಭಿಷೇಕವನ್ನ ಮಾಡಿದ. ಅವತ್ತಿನಿಂದ ಜಗತ್ತಿನೊಳಗೆ ಗೋವಿಂದ ಎನ್ನುವಂತಹ ಹೆಸರು ಬಹಳ ಪ್ರಸಿದ್ಧಿಗೆ ಬಂತು. ಪರಮಾತ್ಮನಿಗೆ ಗೋವಿಂದನ ಹೆಸರು ಮೊದಲಿನಿಂದಿತ್ತು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪರಮಾತ್ಮನ ಎಲ್ಲಾ ಹೆಸರು ಯಾವಾಗಲೂ ಇರ್ತಾವ. ಈಗ ನಾವು ತೊಟ್ಲದಾಗ ಇಟ್ಟಾಗ ರಾಮ, ತೊಟ್ಲದಾಗ ಇಟ್ಟಾಗ ಕೃಷ್ಣ, ಅವೆಲ್ಲ ಏನಲ್ಲ ಮತ್ತೆ ಅರ್ಥ ಆಯ್ತಾ ಇಲ್ಲ? ಅದೊಂದು ಕಾನ್ಸೆಪ್ಟ್, ಮೇನ್ ಕಾನ್ಸೆಪ್ಟ್ ಬರ್ತಿದೆ. ಸಿದ್ಧಿಗೆ ಬಂತು ಇಷ್ಟೇ ಹೇಳ್ಬೇಕು. ರಾಮ ಅನ್ನೋ ರೂಪನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅದ, ಕೃಷ್ಣ ಅನ್ನೋ ರೂಪನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅದ. ಆ ನಾಮಗಳು, ಎಲ್ಲ ನಾಮಗಳು ಪರಮಾತ್ಮನ ಅನಂತ ನಾಮಗಳು ಅನಂತ ಕಾಲದವರೆಗೂ ಹಾಗೇ ಇರ್ತಾವ, ಪ್ರಸಿದ್ಧಿಗೆ ಬರ್ತಾವ. ಈ ಉದಾಹರಣೆಗೆ ನೀಲಕಂಠ ಅಂತ ರುದ್ರದೇವರು ಹೇಳ್ತಾರೆ. ಕಥಿ ಪ್ರಕಾರ ನೀಲಕಂಠ ಯಾವಾಗ ಅದಾವ? ವಿಷ ಕುಡಿದ ಮೇಲೆ ನೀಲಕಂಠ ಅಂತ ಅದ. ಅದಕ್ಕಿಂತ ಮೊದಲು ವೇದ ಇತ್ತ ಇಲ್ಲ. ಆ ವೇದದೊಳಗ ಅವನು ರುದ್ರನನ್ನ ನೀಲಕಂಠ ಅಂತ ಕರೆದಾರೆ ಇಲ್ಲ. ಮತ್ತೆ ಅವಾಗ ಏನರ್ಥ? ಹಿಂಗೆಲ್ಲ ಪ್ರಶ್ನೆ ಅವ. ಅದರ ತಾತ್ಪರ್ಯ ಏನು ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲವನ್ನ ಕಳೆದುಕೊಳ್ಳಲಿಕ್ಕಾಗಿ ಗೋವಿಂದ ಎಂಬುದಾಗಿ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಿದ. ಅದನ್ನ ಎಲ್ಲರೂ ಏನರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರೆ ಇಂದ್ರನೇ ಗೋವಿಂದ ಅಂತ ನಾಮಕರಣ ಮಾಡಿದ ಅಂತ ತಿಳ್ಕೊಂಡಾರ. ಅದಕ್ಕೆ ಇಷ್ಟು ಅಂತ ಹೇಳಿದ್ದೇನೆ, ಗೋವಿಂದ ಅಂತ ನಾಮಕರಣ ಏನವ ಮಾಡಿದ್ದಲ್ಲ, ಇವನಿಂದ ಗೋವಿಂದ ಅನ್ನೋ ಹೆಸರು ಜಗತ್ತಿನೊಳಗೆ ಪ್ರಸಿದ್ಧ ಆಗುವಂತೆ ಪರಮಾತ್ಮ ಮಾಡಿದ ಅಂತ ಇಷ್ಟೇ ಅಭಿಪ್ರಾಯ. ಅಂತೂ ಈ ರೀತಿಯಾಗಿ ತಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ಇಂದ್ರ ಹೋದ. ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಕ್ಷಮಿಸಿದ. ಗೋವರ್ಧನ ಪರ್ವತವನ್ನು ಮತ್ತೆ ಎತ್ತಿ ಇಟ್ಟ. ಯಾರಿಗೂ ಏನು ತೊಂದರೆ ಆಗಲಾರ್ದಂಗೆ ನೋಡಿದ. ಮಧ್ಯದೊಳಗೆ ಒಂದು ಸಂಭಾಷಣೆಯನ್ನ ವಾದಿರಾಜ ಗುರು ಸಾರ್ವಭೌಮರು ಇಟ್ಟರು ರುಕ್ಮೇಶ ವಿಜಯದಲ್ಲಿ. ಇಷ್ಟು ಕಥೆ ಭಾಗವತದ ಕಥೆ. ಇಲ್ಲಿ ವಾದರ ಸ್ವಾಮಿ ತಮ್ಮದೊಂದು ಚಮತ್ಕಾರ ತೋರಿಸಿದ್ರು. ಏನ್ ಚಂದ ಅಂದ್ರೆ, ಇನ್ನೂ ಪರ್ವತ ಕೈಯಾಗಿ ಹಿಡಿದಾಳ ಪರಮಾತ್ಮ. ಒಬ್ಬ ಗೋಪಾಲಕನನ್ನ ಕರೆದ. ಅಪ್ಪ ಮಳಿ ಆಗ್ಲಿಕ್ಕತ್ತದೇನೋ ನೋಡಬಾ ಅಂದ. ಅವ ಬಂದ, ನೋಡಿದ, ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿದ. ಧಾರಾಂ ನೈವ, ಇಲ್ಲ ಕೃಷ್ಣ ಮಳೆ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳಿದ.
ಇಲ್ಲ ಮತ್ತ ನೀರು ಬರ್ಲಿಕ್ಕತ್ತಾವ, ನೀರು ಬಿದ್ದದ ಸಪ್ಪಳ ಆಗ್ಲಿಕ್ಕತ್ತದ, ಮೋಡಗಳು ಗುಡುಗಿದ ಸಪ್ಪಳ ಆಗ್ಲಿಕ್ಕತ್ತದ, ಮಿಂಚಿನ ಸಪ್ಪಳ ಆಗ್ಲಿಕ್ಕತ್ತದ, ಮತ್ ಏನಿದು ನೋಡುವ ಅಂದ. ಅವ ಹೋದ, ನೋಡಿ ಬಂದ. ಪರಮಾತ್ಮ, ಇದು ಮಳಿ ಅಲ್ಲ, ಇದು ಮಿಂಚಲ್ಲ, ಗುಡುಗಲ್ಲ, 7 ದಿನಗಳ ಕಾಲ ಅಖಂಡ ನೀ ಹಿಂಗೆ ಇಟ್ಕೊಂಡು ಏನ್ ರಕ್ಷಣಾ ಮಾಡಿಯಲ್ಲ, ಇದನ್ನ ನೋಡ್ಲಿಕ್ಕೆ ಅಂತ ದೇವಾನುದೇವತೆಗಳು ಬಂದಾರಲ್ಲೇ. ಆ ದೇವತೆಗಳು ಬರ್ಬೇಕಾದ್ರೆ ವಿಮಾನದಾಗ ಬಂದಾರ. ನಾ ನೋಡ್ಬೇಕು ನೀ ನೋಡ್ಬೇಕು, ನಾ ನೋಡ್ಬೇಕು ನೀ ನೋಡ್ಬೇಕು ಅಂತ ಹೇಳಿ ವಿಮಾನ ಹಿಂದ ಮುಂದ ಮಾಡಿರ್ತದಕ್ಕೆ ಒಂದಕ್ಕೊಂದು ವಿಮಾನ ಡಿಕ್ಕಿ ಹೊಡೆದದ್ದು ಶಬ್ದ ಹೊರತು ಮೋಡಗಳ ಶಬ್ದ ಅಲ್ಲ ಇದು. ಅವ ಮತ್ತೆ ಮಿಂಚು ಬರ್ಲಿಕ್ಕತ್ತದಲ್ಲ ಅಂತ ಕೃಷ್ಣ. ಹಾಗಂತ ನೀ ಮಿಂಚಲ್ಲ, ಈ ನಿನ್ನ ಲೀಲೆಯನ್ನ ನೋಡಿ ಅಪ್ಸರಾಸ್ತ್ರೀಯರು ನರ್ತನೆ ಮಾಡ್ಲಿಕ್ಕತ್ತಾರ. ನರ್ತನ ಮಾಡ್ಬೇಕಾದ್ರೆ ಅವ್ರ ಕೈ ಒಳಗಿರೋ ಬಳಿ ಹಿಂಗ ಆಗ್ಲಿಕ್ಕತ್ತದಕ್ಕ ಅದು ಮಿಂಚಿನಂತೆ ಕಾಣ್ಲಿಕ್ಕತ್ತದ ಅಂತ. ಅಲ್ಲ, ಮತ್ತು ನೀರು ಬಿದ್ದಂಗ ಅನಿಸಿಕತ್ತದ ಅಂತ. ನೀರಲ್ಲ, ಅಖಂಡವಾಗಿ ಇಟ್ಟು ಚಂದ ರಕ್ಷಣೆ ಮಾಡ್ತಾ ಇರುವ ಭಗವಂತ ನೀನು ಅಂತ ಭಕ್ತರು ಕಣ್ಣೀರ್ ಹಾಕ್ಲಿಕ್ಕತ್ತಾರ. ಆ ಕಣ್ಣೀರು ಹೊರತು ಇದು ಮಳೆ ನೀರಲ್ಲ. ಅಲ್ವ, ಮತ್ತೆ ಕಪ್ 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 ಅದಲ್ಲೋ. ಇಷ್ಟೆಲ್ಲಾ ನೀನು ಮಾಡಿದ್ರು ನಿನ್ನ ಮನುಷ್ಯ ಅಂತ ತಿಳ್ಕೊಂಡಾರಲ್ಲ, ಅವ್ರ ಮೊಸಡಿಯಾಗಿನ ಕಪ್ಪಿದು ಅಂತ. ಅವ್ರ ಮುಖದಾಗಿನ ಅಜ್ಞಾನದ ಕಪ್ಪದಲ್ಲ, ಆ ಕಪ್ಪು ಹೊರತು ಮೋಡದ ಕಪ್ಪಲ್ಲ ಅಂತ ಅದರದ್ದು ಸಾರ್ವಜನಿಕ. ಏನ್ ಕವಿ ಹೇಳಿದ್ರೆ ನೋಡಿ, ಭಾಗವತಾಗಿಲ್ಲ. ಕೃಷ್ಣ ಹೇಳ್ಕಸಿದ ನೋಡು ಏನೋ ಅದರ ಇದು ಕವಿ ಅಂತ. ಅಂದ್ರೆ ತಮ್ಮ ಪಾಂಡಿತ್ಯ ಏನದ, ರವಿ ಕಾಣದನ್ನ ಕವಿ ಕಾಣ್ತಾನಲ್ಲ ಅಂತಾರಲ್ಲ, ಹಿಂಗೆ ಅಲ್ಲೂ ಭಗವಂತನನ್ನೇ ಕಾಣ್ತಾರ, ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳ್ತಾರಲ್ಲ. ಇದು ನಿಜವಾದದ್ದು. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಆ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದಿದ್ದಾನೆ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ. ಎಲ್ಲ ಗೋಪಿಕಾಸ್ತ್ರೀಯರಿಗೆ ಏನ ಒಂದು ತಲೆ ಒಳಗೆ ಬಂತು ಅಂದ್ರೆ ಏನಾದ್ರೂ ಕೂಡ ನಾನು ಶ್ರೀಕೃಷ್ಣ ಪರಮಾತ್ಮನನ್ನೇ ಮದುವೆ ಆಗಬೇಕು ಅಂತ ಗೊತ್ತಿಲ್ಲ. ಒಬ್ಬರಿಗೆ ಭಾವನಾ ಬಂದಿದ್ರು ಬೇರೆ, ಎಲ್ಲರಿಗೂ ಇದ ಭಾವನಾ. ನಮ್ಮ ಕೃಷ್ಣನ ಚಮತ್ಕಾರ ಹಿಂಗಾಗಿ ನರಕಾಸುರನನ್ನು ಸಂಹಾರ ಮಾಡಿ ಒಳಗೆ ಹೋದ. 16,100 ಜನ ಇದ್ದರು. ಈ 16,100 ಜನರಿಗೆ ಏಕಕಾಲಕ್ಕೆ ಏನು ಭಾವನಾ ಬಂತು ಅಂದ್ರೆ ನಾನು ಕೃಷ್ಣನ ಮದುವೆ ಆಗ್ಬೇಕು ಅಂತ ಬರಲಿಲ್ಲ, ನಾವು ಎಲ್ಲಾರು ಕೃಷ್ಣನ ಮದುವೆ ಆಗ್ಬೇಕು ಅಂತ ಬಂತು. ಹಂಗೆ ಯಾವ್ದ್ರ ಹೆಣ್ಮಲ್ಲಿ ಬರ್ತದ? ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲದ ಎಲ್ಲಾರು ಕೂಡ ಒಬ್ಬನ ಮದುವೆ ಆಗ್ಬೇಕು ಅಂತ ಬರ್ತದ? ಇಲ್ಲ. ಇದೇ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಚಮತ್ಕಾರ. ಅವ್ರಿಗೆಲ್ಲರಿಗೂ ಹಂಗ ಭಾವನಾ ಬಂತು. 16,100 ಜನ ಇದ್ದೀವಿ, ಎಲ್ಲಾರು ಕೃಷ್ಣನ್ನೇ ಮದುವೆ ಆಗೋಣ. ಸರಿ, ಮದುವೆ ಠರಾವಾತ. ಪುರೋಹಿತ ಹೇಳಿಬಿಟ್ಟ 16,100 ಒಬ್ಬೊಬ್ರಿಗೂ ತಾಳಿ ಕಟ್ಟಬೇಕ. ತಾಳಿ ಕಟ್ಟಲಿಕ್ಕೆ ಎಷ್ಟೊತ್ತು ಹೋಗ್ತದೆ ಟೈಮ್? 16,100 ತಾಳಿ ಕಟ್ಟಬೇಕಲ್ಲ ಈಗ ಅವ. ಅಂದ್ರೆ 16,100 ಮಿನಿಟ್ ಹೋಗಬೇಕಲ್ಲ. 16,100 ಮಿನಿಟ್ ಅಂದ್ರೆ ಲೆಕ್ಕ ಹಾಕಿ ನೀವು ಅವ್ನು ಎಷ್ಟು ದಿವಸ ಹೋಗ್ತದ, ಅಷ್ಟು ದಿವಸದ ಪೂರೈಕೆ ಹೋಗ್ತದ, ದಕ್ಷಿಣ ಮಾತ್ರ ಒಂದೇ ಇರ್ತದ. 16,100 ತಾಳಿ ಕಟ್ಟಲಿಕ್ಕೆ 16,100 ದಕ್ಷಿಣ ಇರುತ್ತೆ. ಕೃಷ್ಣನ ಪರವಾಗಿ ಬಂದಿರ್ತಾನ, ಮೇಲೆ ಒಂದ ಕಡೆ ಬೀಗ್ತಾನ, ಒಂದ ಕಡೆ ವ್ಯವಹಾರ ಆಗ್ಬಿಡ್ತು. ಅಪ್ಪ ಪುರೋಹಿತ ಹೇಳಿರ್ಬಿಟ್ಟ, ಅಕ್ಷತೆ ಹಾಕಿಸ್ಲಿಕ್ಕೂ ಟೈಮ್ ಹೋಗ್ತದ, ತಾಳಿ ಕಟ್ಟಿಸ್ಲಿಕ್ಕೂ ಟೈಮ್ ಹೋಗ್ತದ. ಏನ್ ಮಾಡೋದು ಮರ, ಇದು ಬಹಳ ಪೇಚ್ ಬಂತಿದ್ದು, ಬಿಳಿ ಬರಂಗಿಲ್ಲ ಹೋಗಿ ಬರಂಗಿಲ್ಲ, ಏನ್ ಮಾಡೋದು ಅಂತ. ಕೃಷ್ಣ ಅಂತಾನೆ, ಏನು ಯೋಚನೆ ಮಾಡ್ಬೇಡ, ತಾಳಿ ಕಟ್ಟ ನಾನು, ಮಂತ್ರ ಹೇಳೋದಷ್ಟ ನೀನು ಒಮ್ಮೆ ಹೇಳಿ ಸಾಕ. 16,100 ಸರಿ ಮಾಂಗಲ್ಯ ಅಂತಂತು ನಾನೇನು 16,100 ಸರಿ ಏನು ಹೇಳಿಕೋಬೇಡ, ನೀವು ಒಮ್ಮೆ ಅದು ಸಾಕು ಅಂದ. ಅಕ್ಷದ ಕಡೆ ಹೆಂಗೋ ಮಂಗಳಾಟಕದ ಹೆಂಗಟ್ಟ 3 ತರ ಹೆಂಗೆ ಹೇಳಿ ಏನ್ ಹೇಳ್ಬೇಡ, ನೀನು ಇಡೋ ಮಾಡೋ ಮಾಡಂದ ಕೃಷ್ಣ. 16,100 ಜನ ಹಿಂಗೆ ನಿಂತ್ಕೊಂಡಾರ, ಕೃಷ್ಣ ಒಬ್ಬನ ಇಲ್ಲಿ ನಿಂತ್ಕೊಂಡಾನ. ಸರಿ, ಮಂಗಳಾಟಕ ಹೇಳಿ ಶುರು ಮಾಡಿದ. ಲಕ್ಷ್ಮೀ ಎಸ್ ಪರಿಗ್ರಹ ಕಮಲವು ಶುರು ಆತ್ರಿ. ಇದು ಕೊನೆಗೆ ಮುಗೀತು ಅನ್ನೋದ್ರೊಳಗೆ ಅಕ್ಷತ ಹಾಕಿ 16,100 ಜನ ಹಾಕೋದ್ರೊಳಗಾಗಿ ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ಒಂದು ಕ್ಷಣದಾಗ 16,100 ರೂಪ ತಗೊಂಡ, ಅಕ್ಷತ ಹಾಕಿಸ್ಕೊಂಡ, ಮತ್ತೆ ಒಂದ ರೂಪದಾಗ ನಿಂತ್ಕೊಂಡ. ತಾಳಿ ಕಟ್ಟ ಮುಂದುವರ್ತೆ ನೀವು ಒಮ್ಮೆ ಅನ್ನು ನೀವು ಮಾಂಗಲ್ಯ ಅಂತಂತೂ ನಾನೇನು ಜಗಜ್ಜೀವನ ಹೇತುನ ಅನ್ನೋದ್ರೊಳಗೆ ಶ್ರೀಕೃಷ್ಣ ಪರಮಾತ್ಮ 16,100 ರೂಪ ತಗೊಂಡ, ತಾಳಿ ಕಟ್ಟಿದ ಒಂದ ರೂಪದಾಗ ನಿಂತ್ಬಿಟ್ಟ ಪರಮಾತ್ಮ. ವಿಚಿತ್ರ ಪರಮಾತ್ಮರು ಯಾರಿಗೂ ಅಂತ ತಲೆಯಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಇಲ್ಲೂ ಆಗ ಎಲ್ಲರೂ ಕೂಡ ಮನಸ್ಸಾಗ ಬಂದದ, ಕೃಷ್ಣನೇ ನನ್ನ ಗಂಡ ಆಗ್ಬೇಕು, ಕೃಷ್ಣನೇ ನನ್ನ ಗಂಡ ಆಗ್ಬೇಕು. ಯಾರಿಗೆ ಹೇಳ್ಬೇಕು ಈಗ ಅದನ್ನ? ದೇವ್ರ ಮುಂದೆ ಹೇಳ್ಕೋಬೇಕು, ಈಗ ಅದನ್ನ ದೇವಿ ಮುಂದೆ ಹೇಳ್ಕೋಬೇಕು.
ಕಾತ್ಯಾಯಿನಿ ವ್ರತವನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿದ್ರು. ಪಾಪ ಎಲ್ಲಾರು ಉದ್ದೇಶ ಏನೆಲ್ಲದು ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ. ಸರಿ 16 ಜನ ಬೇರೆ ಯಾರು ಅಲ್ಲ ಮತ್ತು ಅಗ್ನಿ ಪುತ್ರರು. ಸುಮ್ಮನೆ ನಾವು ಕೃಷ್ಣರ ಬಗ್ಗೆ ಏನೋ ಅಪಾರ್ಥವನ್ನ ಮಾಡ್ಕೊಂಡು ಹೋಗ್ತಾರೆ. ಅವರು ಅಗ್ನಿ ಪುತ್ರರು, ಗಂಡಸು ಮಕ್ಕಳೇ ಅವರೆಲ್ಲರೂ. ಆದ್ರೆ ಶ್ರೀಕೃಷ್ಣ ಪರಮಾತ್ಮನ ಸೇವಾ ಮಾಡಬೇಕು ಅಂತ ಅನ್ನೋ ಕಾರಣದಿಂದ ತಪಸ್ಸು ಮಾಡಿ ಈ ಜನ್ಮದೊಳಗೆ ಹೆಣ್ಣಾಗಿದ್ರು ಅಷ್ಟೇ. ಹೀಗಾಗಿ 16,100 ಜನ ಅವರು ಪರಮಾತ್ಮನ ಹೆಂಡಂದರಾಗಿ ಸೇವೆ ಮಾಡಬೇಕು ಅಂತ ಮುಂದೆ ಉತ್ತರಾರ್ಧದಲ್ಲಿ ನೀವು ಕೇಳ್ತೀರಿ ಆ ಕಥೆಯನ್ನ. ಹೇಳ್ತಾರೆ ಅವ್ರು, ನಾವು ಯಾಕೋ ಆಗಿದ್ದಲ್ಲ, ಪರಮಾತ್ಮನ ಮನೆ ಕಸ ಹೊಡಿಬೇಕು, ಭಾಂಡಿ ತೊಳಿಬೇಕು ಅನ್ನೋ ಕಾರಣ ಪರಮಾತ್ಮನ ಮದುವೆಯಾಗಿರಿ ಅಂತಾರೆ ಅವರು. ನೀವು ಉತ್ತರಾರ್ಧದಲ್ಲಿ ಕೇಳುವಾಗ ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ 16,108 ಮಂದಿನೂ ಹೇಳ್ತಾರೆ ಯಾಕೆ ಕೃಷ್ಣನ ಮದುವೆ ಆಗ್ಲಿ ಅಂತ ಹೇಳ್ತಾರೆ ಅವರು. ಆ ಸಂದರ್ಭದಲ್ಲಿ ಹೇಳ್ತಾರೆ ಪರಮಾತ್ಮನ ಸೇವೆ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಇತ್ತು. ಹೀಗಾಗಿ ಸಾಧನೆಗಾಗಿ ಬಂದವರು ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ಈ ಗೋಪಿಕಾ ಸ್ತ್ರೀಯರ ಅಷ್ಟೇ ಸಪ್ತಮ ಸ್ಕಂದದಲ್ಲಿ ಹೇಳುವಾಗ ಅವರು ವಿವರಣೆಯನ್ನು ಕೊಟ್ಟಿರ್ತಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ಅಂತ ಹೇಳುವಾಗ ಹೇಳಿರ್ತಾರೆ. ಆ ಗೋಪಿಕೆಯರು ಕಾಮನೆ ಎನ್ನುವ ಹೆಸರಿನೊಳಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ತೋರಿಸಿದ್ದಾರೆ. ಮಗ ಅನ್ನುವ ವಾತ್ಸಲ್ಯದಲ್ಲಿ ವಸುದೇವ ದೇವಕಿ ನಂದಗೋಪ ಯಶೋದೆಯರು ಭಕ್ತಿಯನ್ನು ತೋರಿಸಿದ್ದಾರೆ. ಪರಮಾತ್ಮನಲ್ಲಿ ಅನನ್ಯವಾದ ವಿಶ್ವಾಸವನ್ನ ಮಾಡಿದ್ದಾರೆ. ಅದಕ್ಕಾಗಿ ಸದ್ಗತಿಯಾಯಿತು ಅವರಿಗೆ. ಮತ್ತು ಕೇವಲ ಈ ಕುಚ್ಚಿತವಾಗಿರ್ತಕ್ಕಂತಹ ಕೆಳದರ್ಜೆಯ ಕಾಮ ಅಲ್ಲ. ಕೆಳದರ್ಜೆಯ ಕಾಮ ಏನಿದೆ ಅದು ಕೂಡ ಧರ್ಮಾರ್ಥ ಕಾಮ ಮೋಕ್ಷ ಅನ್ನೋದ್ರೊಳಗೆ ಬಂದೇ ಬರ್ತದೆ, ಇಲ್ಲ ಅಂತ ಏನಿಲ್ಲ. ಹೌದಾ? ಸಾಧನೆಗೆ ಮಾಡ್ಕೊಂಡಾಗ ಅದು ಯೋಗ್ಯವೇ, ಯೋಗ್ಯ ರೀತಿಯಲ್ಲಿ ಇದ್ದಾಗ ಅದು ಯೋಗ್ಯವೇ, ಅಯೋಗ್ಯ ಏನಲ್ಲ. ಆದ್ರೆ ಇವರದು ಆ ಹೆಸರಿನೊಳಗೆ, ಒಂದು ಹೆಸರಿನೊಳಗೆ ಒಂದಿರ್ತಾವ, ಒಂದು ಅಡಗಿರ್ತದೆ. ಹಿಡನ್ ಅಜೆಂಡಾ ಅಂತಿರಲ್ಲ, ನೀವೆಲ್ಲ ಮಾತಾಡೋಕಾದ ಒಂದಿರ್ತದ, ಒಳ ಉದ್ದೇಶ ಬೇರೆ ಇರ್ತದೆ. ಹಿಡನ್ ಅಜೆಂಡಾ ಅಂತ ಹೆಂಗಂತೀವಲ್ಲ, ಹಾಗೆ ಈ ಗೋಪಿಕಾ ಸ್ತ್ರೀಯರಿಗೆ 16,108 ಜನ ಮಡದಿಯರಿಗೆ ಹಿಡನ್ ಅಜೆಂಡಾ ಏನಿತ್ತು ಅಂದ್ರೆ, ಮೇಲ್ನೋಟಕ್ಕೆ ಏನೋ ಕಾಮವೋ ಅಥವಾ ಪ್ರೇಮವೋ ಅಥವಾ ಇನ್ನೊಂದೇನೋ, ಮೇಲ್ನೋಟಕ್ಕೆ ಹಿಡನ್ ಅಜೆಂಡಾ ಏನಿತ್ತು ಅಂದ್ರೆ ಶ್ರೀಕೃಷ್ಣನಲ್ಲಿ ಅನನ್ಯವಾದ ಭಕ್ತಿಯನ್ನ ಮಾಡಿ ಅವನ ಸೇವೆ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಡಬೇಕು ಎಂಬತಕ್ಕಂತಹ ಒಂದು ಪರಿಶುದ್ಧವಾದ ಭಾವನೆ ಇತ್ತು. ಯಾಕೆ ಇಷ್ಟು ಒತ್ತಿ ಹೇಳಿರ್ತೀನಿ ಅಂದ್ರೆ, ಪತ್ರಿಕೆಗಳಲ್ಲಿ ನೋಡಿ ಮನಸ್ಸಿಗೆ ಬೇಜಾರಾಗ್ತಾ ಇರ್ತದೆ. ಯಾರೋ ಏನೋ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ರಾಸಲೀಲೆ ಅಂತ ಹಾಕಿಬಿಡುತ್ತಾರೆ. ರಾಸಲೀಲೆ ಶಬ್ದದ ಅರ್ಥವೇ ಬೇರೆ. ಇವ್ರು ಇದನ್ನ ಬಳಸೋದಕ್ಕಾದ್ರೆ ಯಾರ್ಯಾರೋ ಏನೇನೋ ಸಿಕ್ಕು ಅವು ಇವು ಅಂದಾಗ ಪತ್ರಿಕೆಯಲ್ಲಿ ಬಂದಾಗ ನೋಡಿದಾಗ ಪತ್ರಿಕೆ ಲೆಟರು ಬರೆದಿದ್ದೆ, ದಯವಿಟ್ಟು ಈ ಶಬ್ದ ಬಳಸ್ಬಿಡ್ರಿ. ರಾಸಲೀಲೆ ಅನ್ನೋ ಶಬ್ದಕ್ಕೆ ಬಹಳ ತೂಕ ಅದ, ಅದೊಂದು ಅರ್ಥನೇ ಬೇರೆ ಅದ. ರಸದಿಂದ ರಾಸ ಆಗ್ಯದ. ಆ ರಸ ಅಂದ್ರೆ ಏನು, ಅದ ರಾಸ ಅಂದ್ರೆ ಏನು, ರಾಸಲೀಲೆಯ ಅರ್ಥ ಏನು, ನೀವು ಎದಕ್ಕೆ ಬಳಸಕತ್ತೀರಿ ಇದನ್ನ? ಇಂಥ ಕ್ಷುಲ್ಲಕವಾಗಿರ್ತಕ್ಕಂಥ ಕೆಳದರ್ಜೆಯ ಈ ಕಾಮಕ ಕ್ರೀಡೆಗೆ ರಾಸಲೀಲೆ ಅಂತ ಬಳಸಬೇಡ್ರಿ, ಅದು ಉಚಿತ ಅಲ್ಲ. ಪತ್ರಕರ್ತ ನೀವು ತಿಳ್ಕೋಬೇಕು, ಆ ವಿಷಯವನ್ನು ತಿಳ್ಕೋಬೇಕು. ಯಾವ ಶಬ್ದಕ್ಕೆ ಯಾವ ಅರ್ಥ ಇದೆ ಅಂತ. ರಾಸಲೀಲೆ ಅಂತಿರೋದು ಭಾಗವತದಲ್ಲಿ ಇರೋದು, ನೀವು ಯಾರೋ ಏನೋ ಅನೈತಿಕವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ರಾಸಲೀಲೆ ಅಂತ ಬಳಸೋದಲ್ಲ. ಅದು ರಸ ಸಂಬಂಧಿಯಾದದ್ದು, ಭಕ್ತಿ ರಸ ಸಂಬಂಧಿ ರಾಸ ಅದು. ಅದ ಮೇಲ್ನೋಟಕ್ಕೆ ಅವನು ಪತಿಯಾಗಬೇಕು ಅಂತ ಭಾವನೆ ಯಾಡ್ರಿ. ಆ ಕಡೆ ಕೃಷ್ಣನ್ ಬಿಡ್ರಿ, ನಮ್ಮಲ್ಲೇ ತಗೋರಲ್ಲ ಇವರು. ವಿವಾಹ ಜೀವನಕ್ಕೆ ಕಾಲಿಡ್ತಾರೆ ಅಂತಾದರೆ, ಇವತ್ತು ದಂಪತಿಗಳು ವಿವಾಹ ಜೀವನಕ್ಕೆ ಕಾಲಿಡ್ತಾರೆ ಅಂದ್ರೆ ಅವರ ಭಾವನೆ ಏನಿರ್ತದೆ? ಇವತ್ತಿನಿಂದ ನಾನು ಗೃಹಸ್ಥಾಶ್ರಮಿ ಆಗ್ತೀನಿ, ಒಂದು ಕುಟುಂಬ, ನನಗೆ ಒಂದು ಕುಟುಂಬದ ಜವಾಬ್ದಾರಿ ಬಂತು. ಆ ಹೆಣ್ಣುಗಳಿಗೆ ಏನು ಭಾವನೆ ಬರ್ತದೆ? ಕೇವಲ ತನ್ನ ಗಂಡ ಇಷ್ಟೇ ಭಾವನೆ ಬರ್ತದ? ಕೇವಲ ಒಂದೇ ಭಾವನೆಯಿಂದ ಮದುವೆ ಆಗ್ತಾರ? ಇಲ್ಲ, ಒಂದು ಕುಟುಂಬ, ಇನ್ನೊಂದು ಜವಾಬ್ದಾರಿ, ಗೃಹಸ್ಥ ಧರ್ಮದ ಪಾಲನೆ, ಮನೆಯಲ್ಲಿರುವ ಹಿರಿಯರ ರಕ್ಷಣೆ, ನನಗೆ ಮಕ್ಕಳಾಗಬೇಕು, ಆ ಮಕ್ಕಳ ರಕ್ಷಣೆ, ಅವರಿಗೆ ನಮ್ಮ ಕುಟುಂಬದ ಏನು ಸಂಪ್ರದಾಯ ಇದೆ, ಸಂಸ್ಕೃತಿ ಇದೆ ಅದನ್ನು ತಿಳಿಸಿಕೊಡೋದು. ಇದೆಲ್ಲ ಹೊಣೆಗಾರಿಕೆ ಇದೆ ಅಂತ ಅನ್ನೋ ಎಚ್ಚರಿಕೆ ಇರ್ತದೆ. ಇವತ್ತಿನ ನಮ್ಮ ಮಕ್ಕಳಿಗೆ ಇರ್ತದೆ ಇಲ್ಲ? ಬರೀ ನೋಡಿ ಸಂವಿಧಾನ ಮದುವೆ ಆಗ್ಬಿಡ್ತೀನಿ ಅಂತ ಆಗ್ತಾರ? ಇಲ್ಲ ಅಲ್ಲ. ಇವರಿಗೆ ಆ ಭಾವನೆ ಇಲ್ಲ ಅಂದಾಗ, ಇವತ್ತಿನ ನಮ್ಮ ಮಕ್ಕಳಿಗೇನೆ ಆ ಭಾವನೆ ಇಲ್ಲ ಅಂದಾಗ ಅವರಿಗಿರ್ತದೆ ಅಂದ್ರೆ ಭಕ್ತಿ ರಸದ ರಾಸಲೀಲೆ, ರಸ ಸಂಬಂಧಿಯಾದ ಭಕ್ತಿ ರಸ. ಹೆಸರಿಗೆ ಒಂದು ಬೇರೆ, ಇಡನ್ನಾಗಿ ಭಕ್ತಿ ಇತ್ತು, ಒಳಗಡೆಗೆ ಏನಿತ್ತು ಭಕ್ತಿ, ಹೊರಗಡೆಗೆ ಅವನನ್ನೇ ಮದುವೆ ಆಗಬೇಕು ಅಂತ ಭಾವನೆ. ಅಂದ್ರೆ ಯಾರ ಮನೆ ಹೋಗ್ಬೇಕು? ದೇವರ ಮನೆ ಹೋಗ್ಬೇಕು. ಎಲ್ಲರೂ ಕುಮಾರಿಯರಿವರು. ಅದಕ್ಕೆ ನಾವು ಆ ಕಾತ್ಯಾಯಿನಿ ದೇವಿಯ ಉಪಾಸನೆಯನ್ನ ಮಾಡೋಣ ಎಂಬುದಾಗಿ ವಿಚಾರವನ್ನ ಮಾಡಿದರು. ಅದು ಹೆಂಗಿತ್ತು ಅಂದ್ರೆ, ಮುಂಜಾನೆ ಶೀಘ್ರ ಹೋಗ್ಬೇಕ್ರಿ. ಮಂದಿ ಹೇಳೋದ್ರೊಳಗ ಇವ್ರು ಹೋಗ್ಬೇಕು, ಸ್ನಾನ ಮಾಡಬೇಕು, ಮೌನದಿಂದ ಇರಬೇಕು, ಸ್ನಾನ ಮಾಡಬೇಕು,
ಕತೆ ಇಡಿ ಪೂಜಾ ಮಾಡಬೇಕು ಬರಬೇಕು ಹಿಂಗಿತ್ತು. ಪಾಪ ಎಲ್ಲಾ ಗೋಪಿಕಾಸ್ತ್ರೀಯರು ಹೋಗ್ಯಾರ, ಕೃಷ್ಣನನ್ನೇ ಬೇಕು ಅಂತ ವಿಚಾರ ಅದ ಅವ್ರಿಗೆ. ಎಲ್ಲ ತಲೆಯೊಳಗೂ ಕೃಷ್ಣನೇ ಬೇಕು ಅಂತ ವಿಚಾರ ಅದ. ಸ್ನಾನಕ್ಕೆ ಹೋಗ್ಯಾರ, ವಿವಸ್ತ್ರರಾಗಿ ಸ್ನಾನ ಮಾಡಿದ್ದಾರೆ. ಬಟ್ಟಿ ಎಲ್ಲ ತೆಗೆದು ದಂಡಿ ಮ್ಯಾಗ ಇಡೋದು. ಒಂದ್ ದಿವಸ 2 ದಿವಸ ನೋಡಿದ ಇವ್ರೇನು ಸುಧಾರಣೆ ಆಗ್ತಾರೇನೋ, ಒಂದ್ ಸಣ್ಣ ಅರಬಿ ಹಾಕೊಂಡ ಸ್ನಾನ ಮಾಡ್ತಾರೇನೋ ಅಂತ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅಂದ, ನನ್ನನ್ನ ಪಡಿಬೇಕು ಅಂದ್ರೆ ನನ್ನ ನಿಯಮ ಪರಿಪಾಲನೆ ಮಾಡಬೇಕು. ನನ್ನ ನಿಯಮ ಪರಿಪಾಲನೆ ಮಾಡಂಗಿಲ್ಲ ನಾ ಬೇಕು ಅಂದ್ರೆ ಹೆಂಗ್ರಿ? ಎಲ್ಲಾ ಜೀವಿಗಳು ಹೆಂಗ ಅಂದ್ರೆ ಸುಖವೇ ಬೇಕು ಅಂತಾರ. ಸುಖ ಬೇಕಾಗೋ ಕರ್ಮಗಳನ್ನ ಮಾಡುವುದಿಲ್ಲ, ಪಾಪ ಕರ್ಮಗಳನ್ನೇ ಮಾಡ್ತಾರೆ. ಪಾಪದ ಫಲ ಮಾತ್ರ ಇಚ್ಛಂತಿ ನಾನು, ಪಾಪದ ಫಲ ಮಾತ್ರ ಇಚ್ಛೆ ಪಡೋದೇ ಇಲ್ಲ. ಹಂಗಿದ್ದಂಗ ಕೃಷ್ಣ ಬೇಕು ಅಂತಾರ. ಕೃಷ್ಣ ಸಿಗಬೇಕಾದ್ರೆ ಏನ್ ಧರ್ಮ ಮಾಡಬೇಕು ಆ ಧರ್ಮ ಮಾಡಬಹುದು. ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಇವರಿಗೆ ಬುದ್ಧಿ ಹೇಳಬೇಕು ಅಂತ ಅನ್ಕೊಂಡ ಅವರೆಲ್ಲ ಅರಬಿ ತೆಗೆದು ಸ್ನಾನಕ್ಕೆ ಹೋಗ್ಯಾರ. ಹೋದ ಸಂದರ್ಭದಲ್ಲಿ ಅವ್ರದೆಲ್ಲ ಅರಬಿ ತಗೊಂಡ, ಗಂಟು ಕಟ್ಟಿದ, ಗಿಡದ ಮ್ಯಾಲ ಇಟ್ಕೊಂಡ. ಅವ್ರಿಗೆ ಗೊತ್ತೇ ಆಗಿಲ್ಲ, ಗಂಟು ಕಟ್ಟಿದ್ದು ಗೊತ್ತಿಲ್ಲ, ಗಿಡದ ಮ್ಯಾಲ ಇಟ್ಟದ್ದು ಗೊತ್ತಿಲ್ಲ, ಏನೂ ಗೊತ್ತಾಗಿಲ್ಲ ಪಾಪ ಅವರಿಗೆ. ಸುಮ್ ಕೂಡ್ಬೇಕಿಲ್ಲ, ಅಟ್ಟಿಟ್ಟು ಹೋಗ್ಲಿಲ್ಲ ಕೃಷ್ಣ. ಅಲ್ಲಿ ಕೂತು ಕೊಳಲು ಕೂತ್ಬಿಟ್ಟ. ಮೊದ್ಲ ಅವನು ವೇಣುಗಾನ ಹೆಂಗದ ಅನ್ನೋದನ್ನ ನೋಡಿದ್ವಿ. ಈಗ ಇವ್ರಿಗೆ ಕೃಷ್ಣ ಬಂದ ಹಂಗಾರೆ ಇಲ್ಲಿ ಎಂದು ಗೊತ್ತಾಯ್ತು. ತನ್ಮಯರಾಗಿ ನೋಡ್ತಾರ ಕೃಷ್ಣ, ಕೃಷ್ಣನನ್ನು ನೋಡ್ತಾರ. ಅಲ್ಲೇ ತಳಗ ಅರಬಿ ಗಂಟಿಟ್ಕೊಂಡು ಕೂತ್ಬಿಟ್ಟ, ಬಾ ಚಂದ ಅರಬಿ ಗಂಟಿಟ್ಕೊಂಡು ಕೂತ್ಬಿಟ್ಟ ಕೃಷ್ಣ. ಅವಾಗ ಅವರಿಗೆ ಪಾಪ ನಾಚಿಕೆ ಬಂತು. ಅಂತಾರ, ಕೃಷ್ಣ ಹಂಗ ಮಾಡ್ಬೇಡೋ, ನಮ್ ಬಟ್ಟಿ ಕೊಡೋ ಅಂತ ಕೇಳಿದ್ರು. ಕೃಷ್ಣ ಅಂದ, ಹಂಗೆ ಕೊಡುದಿಲ್ಲ, ಕೈ ಮುಗಿರಿ ಅಂತ ಕೊಡ್ತೇನೆ ಅಂತ. ಅವ್ರಂದ್ರು, ಕೃಷ್ಣ ಕೈ ಮುಗಿದೆ ಕೊಡು. ಒಂಟಿ ಕೈ ಕೈ ಅಲ್ಲಿ ನಮಸ್ಕಾರ ಅನ್ನೋದಿಲ್ಲ, ಅದಕ್ಕೆ ಸಲ್ಯೂಟ್ ಅಂತಾರ, ಹೌದಲ್ಲ? ಅದಕ್ಕೆ ನಮಸ್ಕಾರ ಅಂತಾರ. ಅದಕ್ಕೆ ಇಲ್ಲ ಕೊಡುದಿಲ್ಲ ಅಂತ. ಹಂಗ ಮಾಡ್ಬೇಡ, ನಾಚಿಕೆ ಬರ್ತದ. ಎರಡು ಕೈಗೆ ನಮಸ್ಕಾರ ಮಾಡ್ರಿ ಅಂದ್ರೆ ಕೊಡ್ತೀನಿ ಅಂತ. ಪಾಪ ಹೆಂಗ 2 ಕೈ ನಮಸ್ಕಾರ ಮಾಡ್ಬೇಕ್ರಿ? ನದಿ ಒಳಗ ಮುಕ್ಕಾಲು ಭಾಗ ಮುಳುಗಿ ಮ್ಯಾಲೆ ಹಿಂಗ ಕೃಷ್ಣ ನಮಸ್ಕಾರ ಮಾಡ್ತೀನಿ ಅಂತ ಅನ್ಬೇಕು. ಪಾಪ ಅನುಭವ ಮಾಡ್ಲಿಕ್ಕೆ ತ್ರಾಸ ಆಗ್ಲಿಕ್ಕತ್ತದ ಅವ್ರಿಗೆ. ಹೀಗಾಗಿ ಕೃಷ್ಣ ಹಂಗೆಲ್ಲ ಮಾಡಬಾರ್ದು, ಹಿಂಗ ಇಲ್ಲೇ ಮನಸ ಹಿಂಗ ಅಂತ ನಾವು ಮಾಡ್ತಿರ್ತೇವೆ ನೋಡ್ರಿ. ಇವತ್ತ ಹಿಂಗ ಹೋಗ್ತಿರ್ತೀವಿ ದಾರಿ ಒಳಗ, ರಾಯರ ಮಠ ಸಿಗ್ತದ, ನೌಕರಿ ಮಾಡ್ತಿರ್ತೇವ, ಚಲೋ ಆಗದಿ, ಪ್ಯಾಕೇಜ್ ಇರ್ತದ. ಈಗಿನ ಕಾಲ ನಮ್ಮ ಆಜು ಬಾಜು ಕಲೀಗ್ಸ್ ಇರ್ತಾರ. ಕಲೀಗ್ಸ್ ಹೆಸರು ಕಲೀಗ್ಸ್ ಅಂತ. ಕಲೀಗ್ ಅಂದ್ರೆ ಏನ್ ಗೊತ್ತ ನಿಮ್ಗೆ? ಬಿಡಿಸಿ ಕಲೀನಾ ಗಚ್ಚತಿ ಇತಿ ಕಲೀಗಃ. ಕಲಿ ಸಂತಿ ಹೋಗ್ತಿರ್ತೀವಿ, ಅದು ಕಲೀಗ. ಅವ ನಾಸ್ತಿಕ್ ಇರ್ತಾನ. ನಾವು ಮನ್ಯಾಗ ಇಟ್ಟ ಸ್ನಾನ ಸಂಧ್ಯಾ ವಂದನೆ ಹಿಂಗೇನೋ ಮಾಡ್ಕೊಂಡಿದ್ದವ್ರು ಮನ್ಯಾಗ ಅವ್ವ ಅಪ್ಪ ಏನೋ ಸಂಸ್ಕಾರ ಕೊಟ್ಟಾರ. ರಾಯರ ಗುಡಿ ಕಂಡು ರಾಯರ ಮಠ ಅಂತ ನಮಸ್ಕಾರ ಮಾಡ ಅಂತ ಹೇಳ್ಯಾರ ಮನ್ಯಾಗ. ಇವನ್ ಸಂಖ್ಯೆಯವರು ಹೊಂಟಿವಿ, ಇವ ಈ 22ನೇ ಶತಮಾನದಾಗ ಬಂದಿಲ್ಲ, 23, 24 ಇನ್ ಮುಂದೆ ಹೆಂಗೆ ಹೋಗ್ತಿದ್ವಿ. ಏನ್ ದೇವರು ಏನ್ ಧರ್ಮ ಅಂತ ನೀವ ಇವನ್ ಸಂಖ್ಯೆ ನಾವು ಹೊಂಟಿವಿ. ರಾಯರ ಪ್ರಕಾರ ಬಂದದ, ಅಲ್ಲೇ ಕಾಲಾಗಿನ್ ತಗದು ಹಿಂಗ್ ನಿಂತು ಹಿಂಗ್ ಕೈ ಮುಗಿದಿ ಅಂದ್ರೆ ಅವ ಎಲ್ಲ ಸೇ ಮಾಡ್ತಾನೋ ಏನೋ, ಅದೊಂದು ಭಯ ಅದ. ಮನ್ಯಾಗ ಅಮ್ಮ ಹೇಳ ನಮಸ್ಕಾರ ಮಾಡಿ ಹೋಗು ಅಂತ ಹೇಳ. ಅದಕ್ಕೆ ಏನ್ ಮಾಡ್ತೀವಿ? ರಾಯರ ಕಡೆ ಹಿಂಗ್ ಮಾತಾಡ್ಕೋತ ಮಾಡ್ದಂಗ್ ಮಾಡಿ ರಾಯರ ಕಡೆ ಹಿಂಗ್ ನೋಡಿ ಹಿಂಗ ಮಾಡಿ ಹೋಗ್ಬಿಡ್ತೀವಿ. ಯಾಕೆ ಒಂಟಿ ಕಣ್ಣು ಹೊಡೆದ್ರೆ ಯಾರು ನೋಡಿ ಹೊಡೆದಿರ್ತಾರೆ ಅಂತ ಕೂಡ ಎಲ್ಲರೂ ಕಣ್ಣು ಹೊಡಿತಿರ್ತೀವಿ ರಾಯರಿಗೆ. ಅದು ನಮಸ್ಕಾರ ಅಂತಾರೆ ಅದಕ್ಕೆ. ಹಂಗ ಮಾಡ್ದಂಗ ಮಾಡಿದ್ರೆ ಪಾಪಿ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ಕೃಷ್ಣ ನಮಸ್ಕಾರ ಮಾಡ್ತೀನಿ ಅಂತ, ಇದು ನಮಸ್ಕಾರ ಇಲ್ಲ ತೊಗೊಳದನೇ ಇಲ್ಲ ಅಂತ. ಒಂಟಿ ಕೈಲ ಇದು ಮಾಡಿದಿಲ್ಲ ಅಂದ, 2 ಕೈಲೇನೆ ಮಾಡ್ಬೇಕು ಅಂದ. ಅಲ್ಲೇ ಪಾಪ ಹೀಗ ಬಗ್ಗೆ ನಮಸ್ಕಾರ ಕೃಷ್ಣ ಅಂದ್ರು. ಹಂಗಿಲ್ಲ, ಮ್ಯಾಲ ದಂಡಿ ಎದ್ದು ಬಂದು ಚಂದ ನಮಸ್ಕಾರ ಮಾಡಿದ್ರನೇ ತಗೋತೀನಿ ಅಂತ. ಪಾಪ ಒಳಗಿಲ್ಲದವ ಹಿಂಗ ನಮಸ್ಕಾರ ಅಂತ ನಡೆದಿಲ್ಲ, ಹೊರಗೆ ದಂಡಿ ಬರ್ರಿ ಅಂದ. ಕೃಷ್ಣ ಹಂಗೆಲ್ಲ ಅನ್ಬಾರ್ದವ, ನಾಚಿಕೆ ಬರ್ತದ ಅಂತ. ಅಲ್ಲ ಮದುವೆ ಮಾಡ್ಕೊತೀನಿ ಅಂತೀರಿ, ನಾಚಿಕೊಂಡ್ರೆ ಹೆಂಗ ಅಂದ ಪರಮಾತ್ಮ. ಅವನ ಅಭಿಪ್ರಾಯ ಬೇರೆ ಅಲ್ಲ, ಮಾತಿನ ಅಭಿಪ್ರಾಯ ತಿಳಿಸಿ ಹೇಳ್ತೇನೆ. ಸರಿ, ಅನಂತರದಲ್ಲಿ ಪಾಪ ಏನ್ ಮಾಡ್ಬೇಕು? ಅರ್ಬಿ ಹಾಕೊಂಡು ಊರಿಗೆ ಹೋಗಬೇಕಲ್ಲ, ಬರಬೇಕಲ್ಲ. ಹೊರಗೆ ಬಂದು ನಮಸ್ಕಾರವನ್ನ ಮಾಡಿದ್ರು. ನಮಸ್ಕಾರ ಮಾಡಿದ ಮೇಲೆ ಕೃಷ್ಣ ತಿಳುವಳಿಕೆಯನ್ನ ಹೇಳ್ತಾನೆ. ನಿಮ್ ಬಟ್ಟೆ ಇಟ್ಕೊಂಡಿದ್ರ ಉದ್ದೇಶ ಬೇರೆ ಏನೂ ಅಲ್ಲ, ನನ್ನನ್ನ ಪಡಿಬೇಕು ಅಂತ ನೀವು ಮಾಡ್ಲಿಕ್ಕತ್ತಾಗ ನನ್ನ ವಿಧಿಯನ್ನ ಪಾಲನೆ ಮಾಡಬೇಕು. ಮೊನ್ನೆ ದಿವಸ ನಾನು ಹೇಳಿದೆ ಅಂತ ಅನ್ಕೋತೇನೆ. ವಿವಸ್ತ್ರರಾಗಿ ಯಾವತ್ತೂ ಕೂಡ ಸ್ನಾನವನ್ನ ಮಾಡಬಾರದು. ಅದನ್ನ ಹೇಳಿದೆ ಅಂತ ಅನ್ಕೊಂಡೆ, ಹೇಳಿದಿಲ್ಲ. ವಿವಸ್ತ್ರರಾಗಿರೋದು ಬಹಳ ಕೆಟ್ಟ ವೈರಿಗೆ, ಅದು ಪರಮಾತ್ಮನಿಗೆ ಒಪ್ಪಿಗೆ ಇಲ್ಲ. ಪರಮಾತ್ಮನನ್ನೇ ಪತಿಯನ್ನಾಗಿ ಪಡಿಬೇಕಾದ್ರೆ ವಸ್ತ್ರ ಸಹಿತವಾಗಿಯೇ ಇರಬೇಕು. ಇದಕ್ಕೆ ಕೆಲವರು ಅಪವ್ಯಾಖ್ಯಾನ ಬರೀತಾರೆ.
ಕೃಷ್ಣ ಇದರಿಂದ ಏನ್ ತೋರಿಸಿದ ಅಂದ್ರ ನಿಮ್ಮ ಮನಸ್ಸಿನೊಳಗೆ ಹೆಂಗದ ಆ ರೀತಿಯಾಗಿ ನೀವಿದ್ದು ದೇವರನ್ನ ಸ್ಮರಣೆ ಮಾಡ್ರಿ. ಅಂದ್ರೆ ಎಲ್ಲಾ ಕರ್ಮಗಳಲ್ಲೂ ಫ್ರೀ, ಮುಕ್ತ. ಹಂಗೆ ಹೇಳಿಲ್ಲ ಕೃಷ್ಣ. ಮುಕ್ತವಾಗಿ ಎಂಜಾಯ್ ಮಾಡಿ ನನ್ನನ್ನು ಉಪಾಸನೆ ಮಾಡ್ರಿ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಕೂಡ ವಿಧಿ ನಿಷೇಧಗಳಿವೆ. ಆ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ನನ್ನನ್ನು ಉಪಾಸನೆ ಮಾಡ್ರಿ ಅಂತ ಹೇಳಿದ ಪರಮಾತ್ಮ. ವಿವಸ್ತ್ರರಾಗಿ ಸ್ನಾನ ಮಾಡಬಾರದು. ಸ್ನಾನ ಮಾಡುವಾಗಲೂ ವಸ್ತ್ರ ಇರಲೇಬೇಕು. ಕೊನೆಗೆ ಕೌಪಿನಾದರೂ ಇರಲೇಬೇಕು. ನಮಗೆ ಪಂಚಾಗಿಂಜ ಅಂತೂ ಸರಿ, ಅದಿದ್ದೇ ಇರ್ತದೆ. ಪಂಚ ತಗೊಂಡು ಸ್ನಾನ ಮಾಡೋದಿರ್ತದೆ ಸರಿ. ಏನೂ ಇರಲಿಲ್ಲ ಅಂದ್ರೆ ಕೌಪಿನಾದ್ರೂ ಇರಲೇಬೇಕು. ಆ ಮಟ್ಟದಲ್ಲಿ ವಸ್ತ್ರ ಇದ್ರೇನೆ ಅದು ಸ್ನಾನ ಹುಡುತ್ತದೆ. ವಸ್ತ್ರ ಇರಲಿಲ್ಲ ಅಂದ್ರೆ ಸ್ನಾನ ಹುಟ್ಟುವುದಿಲ್ಲ. ಅದು ಹೇಗೆ ನಾಯಿ ಮೈಲಿಗೆ ಅಂತ ತಿಳಿಸಿದೆ, ದಿಗಂಬರರಾಗಿರೋದು ಅದೇ ಮೈಲಿಗೆ. ಇನ್ನೊಬ್ರು ಯಾರಾದ್ರೂ ಬಟ್ಟೆ ಇರಲಾದ್ರೆ ವಿವಸ್ತ್ರರಾಗಿ ನಿಂತದ್ದನ್ನ ನೋಡಿದರೆ ಸ್ನಾನ ಮಾಡಬೇಕು ಅಂತ. ಅವರ ಮೈ ಸ್ಪರ್ಶ ಆದರೆ ಜನಿವಾರ ಬದಲಾವಣೆ ಮಾಡಬೇಕು ಅಂತಿದೆ. ಎಷ್ಟು ಮೈಲಿಗೆ ಯೋಚನೆ ಮಾಡಬೇಕು. ವಿವಸ್ತ್ರರಾಗಿರೋದು ಅಂದ್ರೆ ಎಷ್ಟು ಮೈಲಿಗೆ. ಆಶ್ಚರ್ಯ. ನಮ್ಮಲ್ಲಿ ಎಷ್ಟು ಚಂದ ಧರ್ಮ ಅದ ಅಂದ್ರೆ ದೇವರ ಪೂಜೆ ಮಾಡಬೇಕಾದ್ರೂ ಒಂದೇ ಪಂಚ ಹಾಕೊಳ್ಳಂಗಿಲ್ಲ. ಹೊತ್ಕೊಳಿಕೊಂಡು ಹಾಕೊಂಡ ಹೊತ್ಕೊಂಡು ಪೂಜಾ ಮಾಡಬೇಕಾದ್ರೆ ಕೈಗೆ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತದ್ರಿ. ಅದು ಬೇಡ ಅಂತಂದ್ರೆ ಇನ್ನೊಂದು ಜನಿವಾರ ಹಾಕೋತಾರ. 3ನೇ ಎಳಿ ಜನಿವಾರ ಹಾಕೋತಾರ. 2 ಎಳಿ ಗೃಹಸ್ಥಾಶ್ರಮಿ ಅಂತ ಹೇಳಿ 3 ಹಾಕೊಳ್ಳೋದು ಒಂದು ಅಷ್ಟ ಅಲ್ದ, ಇನ್ನೊಂದು ಎಳಿ 3 ಎಳಿ ಇನ್ನೊಂದು ಜನಿವಾರ ಹಾಕೋತಾರ. ಬಟ್ಟೆಯ ಬರವಾಗಿ ಅಂತ ಹಾಕೋತಾರ. ಅದು ಧರ್ಮಶಾಸ್ತ್ರ ಹೇಳ್ತದೆ. ಅದ್ರ ಮೈ ಎಲ್ಲಾ ಕಡೆಗಲ್ಲ, ಮೈ ಮ್ಯಾಲ ವಸ್ತ್ರ ಇರ್ಲಾರ್ದ ಏನೂ ಬರುವುದಿಲ್ಲ. ನಮ್ಮ ಸ್ವಾಮಿಗಳು ಪೂಜಾ ಮಾಡೋದು ನೋಡ್ರಿ, ನೀವು ತಲೆ ಹಿಂಗ ಕಟ್ಕೊಂಡು ಮಾಡ್ತಾರೆ. ಕೂದಲುಗಳು ದೇವರಿಗೆ ಕಾಣಬಾರದು. ಹೀಗಿರುವಾಗ ಸ್ವೇಚ್ಛಾಚಾರದಿಂದ ದೇವರು ಒಲಿತಾನಂದ್ರೆ ಹೆಂಗರಿಗೆ. ಆದ್ದರಿಂದ ಅಲ್ಲ, ವಿಧಿ ನಿಷೇಧಗಳಿವೆ, ಅದನ್ನು ಪರಿಪಾಲನೆ ಮಾಡಬೇಕು. ದೊಡ್ಡ ತತ್ವ. ಮತ್ತೊಂದು ತತ್ವ, ಭಗವಂತ ದೇವರನ್ನ ಚಂದ ತಿಳ್ಕೊಂಡಿಲ್ಲ ಅಂತ ನಮ್ಮ ಸ್ವಾಮಿಗಳು ಹೇಳಿದ ವ್ಯಾಖ್ಯಾನ ಇದು. ಭಗವಂತನ ಸರಿ ತಿಳ್ಕೊಂಡಿಲ್ಲ ಅಂತ ಅದಕ್ಕೆ ತಿಳಿಸಲಿಕ್ಕೆ ಹೋದ. ವಸ್ತ್ರ ಏನ್ ಮಾಡಿದ್ರು? ಮಾನ ಮುಚ್ಚಿತು. ನಮ್ಮ ಮರ್ಯಾದೆ ಉಳಿಯೋದು ಎದರಿಂದ? ವಸ್ತ್ರದಿಂದ. ಹೌದಲ್ಲ? ಅದಕ್ಕೆ ವಸ್ತ್ರ ಹಾಕೋತೇವೆ, ಹೌದಲ್ಲ? ವಸ್ತ್ರಕ್ಕೇನು ಮಾನ ಮುಚ್ಚುವಂತಹ ಶಕ್ತಿ ಅದು? ಒಂದಕ್ಕೊಂದು ನೂಲು ಏನ್ ಮಾಡಿರೋದಕ್ಕೆ ಹೆಣದು ನಮ್ಮ ಅಂಗಾಂಗಗಳು ತೋರದಂತೆ ಅದನ್ನು ಮಾನ ಮುಚ್ಚುವಂತೆ ಧಾರಣ ಮಾಡಿ. ಎಷ್ಟು ನೂಲುಗಳಿವೆ ಅಷ್ಟು ನೂಲುಗಳಲ್ಲಿ ಭಗವಂತ ಇದ್ದಾನೆ ಇಲ್ಲ. ಅಂದ್ರೆ ನಾನು ಇತರರಿಗೆ ಕಾಣದಂತೆ ವಸ್ತ್ರ ಹಾಕಬಹುದೋ ವಿನಃ ಭಗವಂತನಿಗೆ ಕಾಣದಂತೆ ಏನು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನನ್ನ ಸೌಂದರ್ಯವನ್ನ ಅಥವಾ ನನ್ನ ಅವಯವಗಳನ್ನು ಎಷ್ಟು ರೂಪಗಳಿಂದ ಭಗವಂತ ನೋಡಬಹುದು. ನನ್ನೊಳಗೆ ಭಗವಂತ, ಆ ಅವಯವಗಳಲ್ಲಿ ಇರಲಿಕ್ಕೆ ಭಗವಂತ, ಆ ಅವಯವಗಳಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಭಗವಂತ. ಅದು ಬೇರೆಯವರಿಗೆ ಕಾಣಬಾರದು ಅಂತ ಅನ್ನೋದು ಧರ್ಮಶಾಸ್ತ್ರ ಇರೋದರಿಂದಾಗಿ ವಸ್ತ್ರಧಾರಣೆಯನ್ನು ಮಾಡ್ತೇನೆ. ಆ ವಸ್ತ್ರಗಳಲ್ಲಿ ಇರುವ ಪ್ರತಿ ಕಣಗಳಲ್ಲಿ ಭಗವಂತ. ಎಷ್ಟು ಭಗವಂತನ ರೂಪಗಳನ್ನ ನಾನು ಆಚ್ಛಾದನೆ ಮಾಡಿಕೊಂಡಾಗ ನನ್ನ ಮರ್ಯಾದೆ ಉಳಿತದ. ಈ ಅನುಸಂಧಾನ ಇರಬೇಕು. ಬಟ್ಟೆ ಹಾಕೋಬೇಕಾದ್ರೆ ಎಷ್ಟು ಚಂದ ಕಾಣಿಗೆ ನೋಡೋಣ. ಈ ಸೀರೆ ಭಾರಿ ಕಾಣಿಸ್ತದ ನನಗಂತ ಹಿಂಗ ಕನ್ನಡಿ ಮುಂದೆ ನಿಂದಿರೋದಕ್ಕಿಂತ ಈ ಧೋತ್ರ ನನಗೆ ಬಹಳ ಚಂದ ಕಾಣ್ತದಂತ, ಈ ಮಡಿ ಕಲರ್ ನನಗೆ ಭಾರಿ ಮ್ಯಾಚ್ ಆಗ್ತದಂತ ನಿಂದಿರೋದಕ್ಕಿಂತ ಭಗವಂತ ಇವತ್ತು ಇಷ್ಟು ರೂಪ, ಇದರಲ್ಲಿ ಎಷ್ಟು ನೂಲಿದೆ ಅಷ್ಟು ಭಗವಂತನ ರೂಪಗಳೇ ಏನಿದೆ ಅದನ್ನ ನಾನು ಧಾರಣೆ ಮಾಡಿಕೊಂಡೆ. ನೀನು ಬಟ್ಟೆ ರೂಪದೊಳಗಿದ್ದು ನನ್ನ ಮಾನವನ್ನು ಮುಚ್ತಾ ಇದ್ದೀಯ ಸ್ವಾಮಿ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು ಅಂತ ಬಟ್ಟೆ ಧಾರಣೆಯನ್ನ ಮಾಡಬೇಕು. ರಾಜವಾರರ ಕಥೆಯಲ್ಲಿ ಒಂದು ಕಥೆ ಬರ್ತದೆ. ಅವರು ಪಾಠ ಹೇಳಿರ್ತಿದ್ರು, ವೈರಾಗ್ಯದ ಪಾಠ ಹೇಳಿರ್ತಿದ್ರು. ವೈರಾಗ್ಯದ್ದೆ ಅವ್ರು ಹೇಳಿದ್ರೆ ವೈರಾಗ್ಯದನ್ನ ಹೇಳಬೇಕಲ್ಲ. ಊರಾಗಿನ ದಂಪತಿಗಳು ಇಬ್ರು ಬಂದರು.
ಬಂದು ಏನ್ ಮಾಡಿದ್ರು, ಹೊಸ ಚಲೋ ಪಂಡಿತರಿದ್ದಾರೆ, ಇವರಿಗೆ ಚೀರಿ ಧೋತ್ರ ದಾನ ಕೊಡೋಣ ಅಂತ. ಏನ್ ಕೊಡೋದು, ಯೋಗ್ಯರಿಗೆ ಕೊಟ್ಟರೆ ಪುಣ್ಯ ಜಾಸ್ತಿ ಬರ್ತದ ಅಂತ ನಾವು ಅಲ್ಲಿಗೆ ತೆರಳಿದ್ವಿ ಮಠಕ್ಕೆ. ನಮ್ಮ ಮಹಾಸ್ವಾಮಿಗಳು, ಮಹಾವಿರಕ್ತರು, ಮಹಾಜ್ಞಾನಿಗಳು, ತಪಸ್ವಿಗಳು, ವಿರಾಗಿಗಳು ಅಂದ್ರೆ ನೈಜ ವಿರಾಗಿಗಳು. ಇವರು ಮಠ ಕಟ್ಟಲಿಕ್ಕತ್ತಾಗ ನಾವು ಏನೋ ಸೇವಾ ಸಲ್ಲಿಸಿದ್ರೆ ಅನಂತ ಪಟ್ಟು ಪುಣ್ಯ ಬರ್ತದೆ. ಯಾರಿಗೋ ಒಬ್ಬರಿಗೆ ಕೊಟ್ಟರೆ ಪುಣ್ಯ ಬರ್ತದ ಅಂದಾಗ, ಇಂತಹ ಮಹಾನುಭಾವರು ಮಾಡ್ಲಿಕ್ಕತ್ತಾಗ ನಾವು ಒಂದೇನೋ ಸೇವೆ ಸಲ್ಲಿಸಿದೀವಿ ಅಂದ್ರೆ ನಮ್ಗೆ ದೊಡ್ಡ ಭಾಗ್ಯ ಅದು ಅಂತ ತಿಳಿತೀವಲ್ಲ, ಅನಂತ ಪಟ್ಟು ಪುಣ್ಯ ಬರ್ತದೆ. ಅನಂತ ಪಾತ್ರ ಗುಣಾನುಕೂಲ್ಯ ಅಂತ ಹೇಳ್ತೇವೆ, ಹೌದಲ್ಲ? ಯಾರಿಗಾದ್ರೂ ಕೊಡಬೇಕಾದ್ರೆ ಸತ್ಪಾತ್ರರನ್ನು ನೋಡಿ ಕೊಡಬೇಕು ಅಂದಾಗ ಅದಕ್ಕೆ ಫಲ ಬಹಳ ಅದ. ಹಸಿದವರಿಗೆ ಅನ್ನ ಕೊಡು, ಬ್ರಾಹ್ಮಣನನ್ನ ಕರೆದು ಗೌರವದಿಂದ ಊಟಕ್ಕೆ ಹಾಕಿದಿ ಅಂದ್ರೆ ಆ ಪುಣ್ಯ ಏನದ, ಹಸಿದವನಿಗೆ ಅನ್ನ ಕೊಟ್ಟ ಪುಣ್ಯ ಏನದ, ಕಂಪೇರ್ ಮಾಡಿಕೆ ಗೊತ್ತಿಲ್ಲ. ಅದು ದಾನ ಅಂತ ಕರೆಸ್ಕೋತದ, ಇದು ಹಸಿವಾಗಿದೆ ಅಂತ ಉಪಕಾರ ಅಂತ ಕರೆಸ್ಕೋತಿದ್ದು. ಉಪಕಾರ ಅದ. ಹಸಿದು ಬಂದವರು ಯಾರೇ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ, ಯಾರು ಹಸಿವಿಯಿಂದ ಬಂದಾರ ಅವ್ರಿಗೆ ಅನ್ನ ಕೊಡ್ರಿ, ಅದಕ್ಕೆ ಪುಣ್ಯ ಅದ. ಆಗ ನೀವು ಅನ್ನ ದಾನ ಮಾಡಿದಾಗ ಏನು ಪುಣ್ಯ ಅದ, ಆ ಪುಣ್ಯಕ್ಕೂ ಈ ಪುಣ್ಯಕ್ಕೂ ವ್ಯತ್ಯಾಸ. ಯೋಗ್ಯರನ್ನ ಕರೆದು ದಾನ ಮಾಡಿದ್ರೆ ಬಹಳ ಪುಣ್ಯ ಅದ. ಅದನ್ನ ಯೋಚನೆಯನ್ನ ಮಾಡಿ ಯಾದವರಿಗೆ ಸೀರೆ ಧೋತ್ರ ಕೊಡಬೇಕು ಅಂತ ಯೋಚನೆ ಮಾಡಿದವರು ಮಹಾನುಭಾವರು. ನಮ್ಮ ಊರಾಗ ದಂಪತಿ ಕೊಡ್ಬೇಕು, ಬೇರೆ ಯಾರಿಗೆ ಕೊಡೋದು, ಯಾದವರಿಗೆ ಕೊಡೋಣ ಅಂತ ಕೊಟ್ಟರು. ಇವರು ವೈರಾಗ್ಯದ ಪಾಠ ಹೇಳಿರ್ತಾರೆ. ಸರಿ, ಅವರು ಸೀರೆ ಧೋತ್ರ ಕೊಟ್ಟರು, ದಕ್ಷಿಣೆ ಕೊಟ್ಟರು, ನಮಸ್ಕಾರ ಮಾಡಿದ್ರು, ಹೋದ್ರು. ಅವ್ರು ಆ ಕಡೆ ಹೋಗೋದೇ ಇಲ್ಲ, ಹೋದ್ರು. ಈ ಕಡೆ ಯಾದವಾರಿ ಧೋತ್ರ ಉಟ್ಕೊಂಡು ಬಂದು ಕೂತ್ಬಿಟ್ರು, ಪಾಠಕ್ಕೆ ಬಂದು ಕೂತ್ಬಿಟ್ರು. ಮತ್ತೆ ಒಬ್ಬ ಶಿಷ್ಯ ತಲೆಯಾಗ ಬಂತು, ಓಹೋ ಹೆಂಡತಿ ಮಕ್ಕಳು ಯಾರು ಬರುದಿಲ್ಲ, ಧೋತ್ರ ಜೊತೆಗೆ ಬರ್ತದ ಕಾಣಿಸ್ತದ. ಸ್ವಲ್ಪ ತಿಂಗಳ ಭಾವನ ಬಂತು ಮನಸ್ಸಿನಾಗ. ಅವನ ಮನಸ್ಸಿನಾಗ ಬಂದಂತ ಇವ್ರು ಗುರುಗಳು ತಿಳ್ಕೊಂಡ್ರು. ಹೌದಪ್ಪ, ಹೆಂಡತಿ ಮಕ್ಕಳು ಯಾರು ಜೊತೆಗೆ ಬರುದಿಲ್ಲ, ಧೋತ್ರ ಜೊತೆಗೆ ಬರ್ತದ ಅಂತ ಅನ್ನೋದು ನೀ ಅನ್ಕೊಂಡಿಯಲ್ಲ, ಹೇಳ್ತೇನೆ ಕೇಳು. ಆ ದಂಪತಿಗಳು ನನಗೆ ಕೊಡಬೇಕಾದ್ರೆ ನನ್ನ ಬಿಂಬ ರೂಪಿಗೆ ಸಮರ್ಪಣ ಅಂತ ಕೊಟ್ಟಾರ. ಆ ಧೋತ್ರ ಕೊಡ್ಬೇಕಾದ್ರೆ ಅವ್ರು ಏನಂತ ತಿಳ್ಕೊಂಡಾರ, ನನ್ನ ಬಿಂಬ ರೂಪಿಗೆ ಅಂತ. ಅಪ್ಪ, ವೈರಾಗ್ಯ ಅಂದ್ರೆ ಇದ್ದಿದ್ದು ವೈದೆಲ್ಲ ಟ್ರೇಸರಿ ಒಳಗೆ ತುಂಬಿದ್ರು ವೈರಾಗ್ಯ ಅನ್ನೋದಿಲ್ಲ. ದೇವ್ರು ಕೊಟ್ಟಿರ್ತಾನ, ಅದನ್ನೆಲ್ಲ ಟ್ರೇಸರ್ ತುಂಬುದು, ಮತ್ತೆ ಹರಕ ಪಂಜ ಉಟ್ಕೊಂಡ್ರೆ ಅಡ್ಡಾಡೋದು. ಪಾಪ ಆಚಾರದ ಹರಕ ಪಂಜ ಅದ, ಇನ್ನೊಂದು ಕೊಡೋನ್ ತಡಿ, ಇನ್ನೊಬ್ರು ಯಾರು ಧೋತ್ರ ಕೊಡ್ಬೇಕು, ಮತ್ತೆ ಅದನ್ನ ಸ್ಟಾಕ್ ಇಡುದು. ಇದಕ್ಕೆ ವೈರಾಗ್ಯ ಅನ್ನೋದಿಲ್ಲ. ಕೊಟ್ಟದ್ದೇನದ ಅದನ್ನ ಬಿಂಬ ರೂಪಿಗೆ ಸಮರ್ಪಣೆ ಮಾಡಿ ಇಟ್ಕೊಂಡಾಗ ಮಾತ್ರ ಅದು ವೈರಾಗ್ಯ ಅಂತ ಕರೆಸಿಕೊಳ್ತದೆ. ಹೊರತು ಟ್ರೇಸರ್ ಒಳಗೆ ತುಂಬಿಸಿರೋದು ವೈರಾಗ್ಯ ಏನ್ರಿ? ಅದು ಸ್ಟಾಕ್ ಬೆಳೆಸ್ಕೊಂಡ ಅಷ್ಟೇ. ಅಪ್ಪ, ಅವರನ್ನ ಬಿಂಬ ರೂಪಿಗೆ ಅಂತ ಕೊಟ್ಟಾರ. ಇವತ್ತೇನೋ ಒಂದು ಹೊಸಾದ ಉಟ್ಕೊಂಡೆ ಅಂದ್ರೆ, ಹೊಸಾದ ಧಾರಣೆ ಮಾಡಿದೆ ಅಂದ್ರೆ ಯಾವ ಅನುಸಂಧಾನ ಇರಬೇಕು? ನನ್ನ ಬಿಂಬ ರೂಪಿಗೆ ಸಮರ್ಪಣೆ. ಒಂದು ನನ್ನ ಮರ್ಯಾದೆ ಮುಚ್ಚಿದ ಭಗವಂತ, ಅದಕ್ಕೆ ಕೋಟಿ 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 ರೂಪಗಳು ಭಗವಂತಂದು ನನ್ನ ಮೈ ಮೇಲೆ ಇದೆ. ನನ್ನ ಮೈ ಮೇಲೆ ಭಗವಂತನ ಕೋಟಿ ಕೋಟಿ ರೂಪಗಳು ವಸ್ತ್ರ ರೂಪದಲ್ಲಿ ಇದೆ. ಒಂದು ಈ ವಸ್ತ್ರ ನನ್ನ ಬಿಂಬ ರೂಪಿಗೆ ಸಮರ್ಪಣೆ. ವಿಚಾರ ಮಾಡಿ ನೋಡೋಣ, ನಾವು ಹೆಂಗ ಅನಿಸ್ತದ. ಕರಡಿ ಮುಂದೆ ಹೋಗ್ತಿದ್ರೋದನೇ ಇಲ್ಲ, ಮದುವೆ ಕಂಪ್ಲೇಂಟ್ ಮಾಡಿ ಇರ್ತದೆ. ಹೋದ್ರಂದ್ರ ತಡನ ಆಚಾರ ತಡ್ರಿ, ನಾವು ಅರ್ಧ ತಾಸು ಬಿಟ್ಟ ಬರ್ತಾರೆ ಹೇಳ್ರಿ ಅವರು. ಹೌದಲ್ಲ? ಇಲ್ಲ, ಅವ್ರದ್ದು ಚೇಂಜ್ ಆಗ್ತದೆ. 2 ಸೆಕೆಂಡ್ ಒಳಗೆ ಬರ್ತಾರೆ. ಇನ್ನು ಸೀರೆ ಉಟ್ಕೋತಾರ, ಕರಡಿ ಮುಂದೆ ನಿಂದಿರ್ತಾರ, ಬಿಂಬಾರ ಪ್ರಮಸ್ತು ಅಂತಾರ, ಬಂದು ಬಹಳ ತಗೋದನೇ ಇಲ್ಲ. ಹೌದಲ್ಲ? ಹೇಳ್ತಾರ ಎಸ್ ಅಂದ್ರು ತಾತ್ಪರ್ಯ ಕತೆ ಒಳಗೆ ಒಂದು ತಮಾಷೆ ಇರಲಿ ಅಂತ ಮಾಡಿದ್ದ ಅಷ್ಟೇ ವಿನಃ ಬೇರೆ ಏನು ಅಲ್ಲ. ಖರೆ ಆಗ ನಮ್ಗಿಂತ ಅನುಸಂಧಾನ ಅವ್ರಿಗೆ ಹೆಚ್ಚಿರ್ತದ. ಮತ್ತ ನಿಜವಾಗಿ ಅದೇ ಕೃಷ್ಣನ ಕಥೆ ಮುಂದೆ ಈಗ ಬರೋದು. ನಮ್ಮ ಇಬ್ಬರ ಪತ್ನಿಯರ ಭೋಜನದ ಪ್ರಸಂಗದಲ್ಲಿ ಅದನ್ನೇ ತೋರಿಸ್ತಾನೆ ಪರಮಾತ್ಮ. ಸುಮ್ಮನೆ ತಮಾಷೆಗಾಗಿ ಹೇಳೋದು, ಅದ ತಡ ಮಾಡಿ ಬರ್ತಾರ ಅಂತ ಅನ್ನೋರು ತಮಾಷೆ ಮಾಡಿ ಹೇಳಿದ್ದಷ್ಟೇ ವಿನಃ ಅಗದಿ ಸತ್ಯವಾಗಿ ಪ್ರಾಮಾಣಿಕವಾಗಿ ಇಲ್ಲಿಂದ ಹೇಳಬೇಕು ಅಂದ್ರೆ ಇವತ್ತು ಧರ್ಮ ಉಳಿದೋದ್ರೆ ಅವರಿಂದಲೇ ಬರೋದು. ಅವ್ರು ಭಜನಾ ಮಂಡಳಿ ಅಂತ ಮಾಡಿ ಈ ರೀತಿಯಾಗಿ ಹರಿ ಕಥಾ ಎಲ್ಲಾ ಮಾಡ್ಕೊಟ್ಟು ಹೋಗ್ತಾರಂತ ಮನೆಯೊಳಗ ಸಂಪ್ರದಾಯ ಉಳಿದ ವಿನಃ ನಮ್ಮನ್ನು ನಾವೇ ವಿಚಾರ ಮಾಡ್ಕೊಂಡು ನೋಡೋಣ. ನಾವು ಗಣಸರು ಎಷ್ಟು ಧರ್ಮ ಮಾಡ್ತೀವಿ, ಅವ್ರು ಎಷ್ಟು ಧರ್ಮ ಮಾಡ್ತಾರೆ. ಇವತ್ತು ಯಾರೋ ಎಲ್ಲೋ ಡೊನೇಷನ್ ಏನೋ ಕೇಳಿದ್ರೆ ಹೆಣ್ಮಕ್ಳು ಕೊಡ್ರಿ ಅಂದ್ರೆ ಗಣಸರು ಕೊಡ್ತಾರೆ, ಹೊರತು ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಚಾರ ಮಾಡಿ, ನನಗೆ ಕೇಳಿದ್ರೆ ವಿಚಾರ ಮಾಡಿಬಿಟ್ಟೆ ಅಂತೇಳಿ. ಅಂದ್ರೆ ಅದಕ್ಕೆ ಪ್ರಚೋದನೆ ಮಾಡಕ್ಕಿನೂ ಹೆಂಡತಿನೇ. ಹಂಗ ಮಾಡ್ಬೇಡ್ರಿ, ಸಂಧ್ಯಾ ವಂದನೆ ಮಾಡ್ರಿ ಅಂತ ಹಚ್ಚಕ್ಕಿನೂ ಹೆಂಡತಿನೇ. ನಾನು ಈಗ ತುಂಬಿಡ್ತೀನಿ, ಬೇಕಾದ್ರೆ ಗಂಧ ಏನ್ ಕೊಡ್ತೀನಿ, ನೀವು ಪೂಜಾ ಮಾಡ್ರಿ ಅಂತ ಹೇಳಕ್ಕಿನೂ ಅಕ್ಕಿನೇ. ಆಕಿ ನೀರು ತುಂಬಿಟ್ರೆ ಪೂಜಾ, ಆಕಿ ಉಪಕರಣೆ ಮಾಡಿದ್ರೆ ಪೂಜಾ, ನಿಮ್ ಉಪಕರಣ ನೀವ ಮಾಡ್ಕೋರಿ, ನಿಮ್ ಪೂಜಾ ನೀವ ಮಾಡ್ಕೋರಿ ಅಂತ ಆಕಿ ಅಂದ್ಲು ಅಂದ್ರ ಕೃಷ್ಣಾರ್ಪಣ. ನಮ್ ದೇವ್ರ ಪೆಟ್ಟಿಗೆ ಜೋಣಿಗೆ ಓಡಾಡಿಕ್ ಶುರು ಮಾಡ್ತಾವ, ಜೋಣಿಗೆಗಳು ಪೂಜಾ ಮಾಡ್ತಾವ.
ನಮ್ಮ ದೇವ್ರ ಬಿಟ್ಟಿಗೆ ಹೌದಲ್ಲ ಅಲ್ಲ, ಇದು ಸತ್ಯನೇ ಹೇಳಿದ್ದಿಲ್ಲ, ಯಾವುದು ಇದು ಅಲ್ಲ, ಸುಮ್ಮನೆ ಹೇಳಿದ ಅಂದ್ರೆ ನಮ್ಮ ವಸ್ತ್ರಾಲಂಕಾರವು ಕೂಡ ಭಗವಂತನ ಪೂಜೆಯೇ ತಿಳ್ಕೋಬೇಕು, ವಿವಸ್ತ್ರರಾಗಿ ಇರಬಾರದು ಎಂಬತಕ್ಕಂತಹ ಪ್ರಮೇಯವನ್ನು ಭಗವಂತ ತಿಳಿಸಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ತಾನು ವಿನೋದವನ್ನು ತೋರಿಸಿದ, ಅವರಿಗೆ ಅನುಗ್ರಹವನ್ನು ಮಾಡಿದ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಸಕ್ರೀಡೆಯನ್ನು ಆಡಬೇಕು. ಈ ರಸಕ್ರೀಡಾ ಮಹೋತ್ಸವ, ಬ್ರಾಹ್ಮಣರ ವಿಪ್ರ ಪತ್ನಿಯರಿಂದ ಭೋಜನ ಸ್ವೀಕಾರ ಮಾಡಿರತಕ್ಕಂತಹ ಪ್ರಸಂಗ, ಇವೆಲ್ಲವುಗಳನ್ನು ನಾಳೆಯ ದಿವಸ ನೋಡೋಣ. ನಾಳೆಯ ದಿವಸ ಕಂಸನ ಸಂಹಾರ ಮಾಡಿ ದಶಮಸ್ಕಂದದ ಪೂರ್ವಾರ್ಧದ ಉಪನ್ಯಾಸದ ಮಂಗಲ ಮಹೋತ್ಸವವನ್ನು ಆಚರಿಸೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಮಧುರೇಶ ಅರ್ಪಣಮಸ್ತು.